ಜುಲೈ 4, 1969ರಂದು ಕ್ಯಾಲಿಫೋರ್ನಿಯಾದ ವಲೇಜೋದಲ್ಲಿ ಮೈಕಲ್ ಮೆಜೋಟ್ ಮತ್ತು ಡಾರ್ಲಿನ್ ಫ್ಯಾರನ್ ಎಂಬ ಇಬ್ಬರು ಹದಿಹರೆಯದವರು ಕಾರಿನಲ್ಲಿ ಹೊರಗಡೆ ಮೋಜು ಮಾಡಲು ಹೋದಾಗ ಅಪರಿಚಿತನೊಬ್ಬ ಅವರಿಬ್ಬರ ಮೇಲೆ ಗುಂಡು ಹಾರಿಸಿದ್ದರಿಂದ ಆ ರಾತ್ರಿ ಭಯಾನಕವಾಗಿ ಕೊನೆಗೊಳ್ಳುತ್ತದೆ. ಕೊಲೆಗಾರ ನಂತರ ಪೊಲೀಸರಿಗೆ ಫೋನ್ ಮಾಡಿ ಅಪರಾಧದ ವಿವರಗಳನ್ನು ನೀಡುತ್ತಾನೆ ಮತ್ತು ಹಿಂದಿನ ವರ್ಷ ತಾನು ಇನ್ನೊಂದು ಕೊಲೆಯನ್ನು ಮಾಡಿರುವುದಾಗಿ ತಿಳಿಸುತ್ತಾನೆ. 4 ವಾರಗಳ ನಂತರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಾಬರ್ಟ್ ಗ್ರೇಸ್ಮಿತ್ ಎಂಬ ಕಾರ್ಟೂನಿಸ್ಟ್ ತನ್ನ ಮಗನನ್ನು ಶಾಲೆಗೆ ಕಳುಹಿಸಿ ಸ್ಯಾನ್ ಫ್ರಾನ್ಸಿಸ್ಕೋ ಕ್ರಾನಿಕಲ್ ಪತ್ರಿಕೆಯ ಕೆಲಸಕ್ಕೆ ಹೋಗುತ್ತಾನೆ. ಒಂದು ಮಂಡಳಿಯ ಸಭೆಯ ಸಮಯದಲ್ಲಿ ಸಂಪಾದಕ ಟೆಂಪಲ್ಟನ್ ಪೆಕ್ ಕೊಲೆಗಾರನಿಂದ ಬಂದ ಪತ್ರವೊಂದನ್ನು ಸ್ವೀಕರಿಸುತ್ತಾನೆ. ಆಗಸ್ಟ್ 1ರೊಳಗೆ ಸಂಕೇತ ಲಿಪಿಯ ಅಥವಾ ಸೈಫರ್ನ ಒಂದು ಭಾಗವನ್ನು ಪತ್ರಿಕೆಯ ಮುಖಪುಟದಲ್ಲಿ ಪ್ರಕಟಿಸಬೇಕೆಂದು ಕೊಲೆಗಾರ ಒತ್ತಾಯಿಸುತ್ತಾನೆ. ತಾನು ಉಳಿದ 2 ಭಾಗಗಳನ್ನು ವಲೇಜೋ ಟೈಮ್ಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಕ್ರಾನಿಕಲ್ ಎಕ್ಸಾಮಿನರ್ ಸಂಪಾದಕರಿಗೆ ಕಳುಹಿಸಿರುವುದಾಗಿ ಅವನು ಹೇಳುತ್ತಾನೆ. ಒಂದು ವೇಳೆ ಇದನ್ನು ಪಾಲಿಸದಿದ್ದರೆ ಆ ರಾತ್ರಿ ಸರಣಿ ಕೊಲೆಗಳನ್ನು ಮಾಡುವುದಾಗಿ ಅವನು ಎಚ್ಚರಿಸುತ್ತಾನೆ. ಮಂಡಳಿಯು ಈ ಬಗ್ಗೆ ಚರ್ಚಿಸುತ್ತಿರುವಾಗ ರಾಬರ್ಟ್ ಸದ್ದಿಲ್ಲದೆ ಆ ಕೋಡ್ ಅನ್ನು ನಕಲು ಮಾಡಿಕೊಳ್ಳುತ್ತಾನೆ. ವಲೇಜೋ ಘಟನೆಯನ್ನು ಖಚಿತಪಡಿಸಿಕೊಳ್ಳಲು ಅಪರಾಧ ವರದಿಗಾರ ಪಾಲ್ ಅವೇರಿಯನ್ನು ಕಳುಹಿಸಲಾಗುತ್ತದೆ ಮತ್ತು ರಾಬರ್ಟ್ ತನ್ನ ಸ್ಕೆಚ್ಗಳನ್ನು ಪೂರ್ಣಗೊಳಿಸಲು ಅಲ್ಲಿಂದ ಹೊರಡುತ್ತಾನೆ. ಸಾರ್ಜೆಂಟ್ ಜಾಕ್ ಮುಲ್ಲೆನಾಕ್ಸ್ ಅಪರಾಧವನ್ನು ಖಚಿತಪಡಿಸುತ್ತಾರೆ ಮತ್ತು ಪಾಲ್ ಅದನ್ನು ವರದಿ ಮಾಡುತ್ತಾನೆ. ತಿಳಿದುಬಂದ ವಿಷಯವೇನೆಂದರೆ ಮೈಕಲ್ ಬದುಕುಳಿದಿದ್ದ, ಆದರೆ ಡಾರ್ಲಿನ್ ಮೃತಪಟ್ಟಿದ್ದಳು ಮತ್ತು ಪತ್ರದಲ್ಲಿದ್ದ ವಿವರಗಳು ಪೊಲೀಸ್ ವರದಿಗೆ ಹೊಂದಿಕೆಯಾಗುತ್ತಿದ್ದವು. ಟೈಮ್ಸ್ ಮತ್ತು ಎಕ್ಸಾಮಿನರ್ ಪತ್ರಿಕೆಗಳು ಸುದ್ದಿಯನ್ನು ಪ್ರಕಟಿಸಲು ಒಪ್ಪುತ್ತವೆ, ಆದರೆ ಮುಖಪುಟದಲ್ಲ. ಒಂದು ವೇಳೆ ಹೆಚ್ಚಿನ ಜನರು ಕೊಲೆಯಾದರೆ ಆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಕ್ರಾನಿಕಲ್ ಇದನ್ನು ಮುಖಪುಟದಲ್ಲಿ ಪ್ರಕಟಿಸಬೇಕು ಎಂದು ಸಂಪಾದಕರಲ್ಲಿ ಒಬ್ಬರಾದ ಹೈಮನ್ ವಾದಿಸುತ್ತಾರೆ. ರಾಬರ್ಟ್ ತನ್ನ ಸ್ಕೆಚ್ಗಳನ್ನು ಚಾರ್ಲ್ಸ್ ಥೆರಿಯೋಟ್ಗೆ ತೋರಿಸಲು ಪ್ರಯತ್ನಿಸುತ್ತಾನೆ, ಆದರೆ ಟೆಂಪಲ್ಟನ್ ಅವನನ್ನು ಕಳುಹಿಸಿಬಿಡುತ್ತಾನೆ. ನಂತರ ಚಾರ್ಲ್ಸ್ ಆ ಸಂಕೇತ ಲಿಪಿಯನ್ನು ಪುಟ 4ರಲ್ಲಿ ಪ್ರಕಟಿಸಲು ಒಪ್ಪುತ್ತಾನೆ. ಯಾರು ಮೊದಲು ಕೋಡನ್ನು ಬಿಡಿಸುತ್ತಾರೆ ಎಂದು ಪಾಲ್ ತಮಾಷೆ ಮಾಡುತ್ತಾನೆ, ಆದರೆ ರಾಬರ್ಟ್ ಕೊಲೆಗಾರ ತನ್ನ ಹೆಸರನ್ನು ಬಹಿರಂಗಪಡಿಸುವುದಿಲ್ಲ ಎಂದು ಮೆಲ್ಲಗೆ ಹೇಳುತ್ತಾನೆ. ಆದರೆ ಪಾಲ್ ಅವನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಈ ಮಧ್ಯೆ FBI ಮತ್ತು CIA ಕೂಡ ಆ ಸಂಕೇತ ಲಿಪಿಯನ್ನು ತನಿಖೆ ಮಾಡಲು ಪ್ರಾರಂಭಿಸುತ್ತವೆ. 3 ದಿನಗಳ ನಂತರ ಹಿಸ್ಟರಿ ಶಿಕ್ಷಕ ಡೊನಾಲ್ಡ್ ಹಾರ್ಡನ್ ಮತ್ತು ಅವರ ಪತ್ನಿ ಬೆಟ್ಟಿ ಬಿಡಿಸಿದ ಕೋಡನ್ನು ಪಾಲ್ ರಾಬರ್ಟ್ಗೆ ನೀಡುತ್ತಾನೆ. ರಾಬರ್ಟ್ ಅದನ್ನು ಸರಾಗವಾಗಿ ಓದುತ್ತಾನೆ ಮತ್ತು ಕೆಳಭಾಗದಲ್ಲಿರುವ ಅಕ್ಷರಗಳ ಗೊಂದಲವನ್ನು ಅಂದರೆ ಆನಗ್ರಾಮ್ ಬಿಡಿಸಲು ಕೆಲಸ ಪ್ರಾರಂಭಿಸುತ್ತಾನೆ. ನಂತರ ಟೆಂಪಲ್ಟನ್ ಪಾಲ್ಗೆ ಕೊಲೆಗಾರನಿಂದ ಬಂದ ಇನ್ನೊಂದು ಪತ್ರವನ್ನು ತೋರಿಸುತ್ತಾನೆ. ಅದರಲ್ಲಿ ಅಪರಾಧದ ಸ್ಥಳವನ್ನು ವಿವರಿಸಲಾಗಿತ್ತು ಮತ್ತು ಅವನು ಮೊದಲ ಬಾರಿಗೆ ತನ್ನನ್ನು ಜೋಡಿಯಾಕ್ ಕಿಲ್ಲರ್ ಎಂದು ಗುರುತಿಸಿಕೊಂಡಿದ್ದನು. 1.5 ತಿಂಗಳ ನಂತರ ನಾಪಾದಲ್ಲಿ ಜೋಡಿಯಾಕ್ ಮತ್ತೆ ದಾಳಿ ಮಾಡುತ್ತಾನೆ. ಉದ್ಯಾನವನದಲ್ಲಿದ್ದ ಬ್ರಿಯಾನ್ ಹಾರ್ಟ್ನಲ್ ಮತ್ತು ಸಿಸಿಲಿಯಾ ಶೆಪರ್ಡ್ ಎಂಬ ದಂಪತಿಗಳನ್ನು ಅವನು ಕಟ್ಟಿಹಾಕಿ ಅವರ ಹಣ ಮತ್ತು ಕಾರಿನ ಕೀಲಿಯನ್ನು ಕಸಿದುಕೊಂಡು ಅವರಿಗೆ ಪದೇ ಪದೇ ಚಾಕುವಿನಿಂದ ಇರಿಯುತ್ತಾನೆ. ನಂತರ ಆ ಕಾರಿನ ಮೇಲೆ ಜೋಡಿಯಾಕ್ ಚಿಹ್ನೆ, ದಿನಾಂಕ ಮತ್ತು ಬಳಸಿದ ಆಯುಧದ ಬರಹ ಪತ್ತೆಯಾಗುತ್ತದೆ. ಹಿಂದಿನಂತೆಯೇ ಅವನು ಅಪರಾಧದ ಬಗ್ಗೆ ಪೊಲೀಸರಿಗೆ ವರದಿ ಮಾಡುತ್ತಾನೆ. ಇಲ್ಲೂ ಕೂಡ ಪುರುಷ ಬದುಕುಳಿಯುತ್ತಾನೆ ಮತ್ತು ಮಹಿಳೆ ಸಾವನ್ನಪ್ಪುತ್ತಾಳೆ. ಇದು ಅವನ ಕೆಲಸ ಮಾಡುವ ಶೈಲಿಯಂತೆ ಎಮ್ಮೋ ಕಾಣುತ್ತದೆ. ರಾಬರ್ಟ್ ಆ ಅಕ್ಷರಗಳ ಗೊಂದಲವನ್ನು ಬಿಡಿಸಿ ಹೈಮನ್ ಮತ್ತು ಪಾಲ್ಗೆ ತೋರಿಸುತ್ತಾನೆ. 2 ವಾರಗಳ ನಂತರ ಹಲವಾರು ಜಿಲ್ಲೆಗಳಲ್ಲಿ ಸಂಚಾರ ನಿಷೇಧವನ್ನು ಕರ್ಫ್ಯೂ ಘೋಷಿಸಲಾಗುತ್ತದೆ. ನಂತರ ಇನ್ನೊಂದು ಕೊಲೆ ನಡೆಯುತ್ತದೆ. ಒಬ್ಬ ಟ್ಯಾಕ್ಸಿ ಚಾಲಕನನ್ನು ಕೊಲ್ಲಲಾಗುತ್ತದೆ. ಪ್ರತ್ಯಕ್ಷದರ್ಶಿಯೊಬ್ಬರು ಪೊಲೀಸರಿಗೆ ಕರೆ ಮಾಡುತ್ತಾರೆ, ಆದರೆ ಪೊಲೀಸರು ಬರುವಷ್ಟರಲ್ಲಿ ಕೊಲೆಗಾರ ಪರಾರಿಯಾಗುತ್ತಾನೆ. ಸ್ಯಾನ್ ಫ್ರಾನ್ಸಿಸ್ಕೋ ಪತ್ತೆದಾರರಾದ ಡೇವ್ ತೋಶಿ ಮತ್ತು ಅವರ ಪಾಲುದಾರ ಬಿಲ್ ಆರ್ಮ್ಸ್ಟ್ರಾಂಗ್ ಸ್ಥಳಕ್ಕೆ ಆಗಮಿಸುತ್ತಾರೆ. ಬಲಿಯಾದವನು ಪಾಲ್ ಸ್ಟೈನ್. ಅವನ ತಲೆಯ ಹಿಂಭಾಗಕ್ಕೆ ಗುಂಡು ಹಾರಿಸಲಾಗಿತ್ತು ಮತ್ತು ಅವನ ವಾಲೆಟ್ ಹಾಗೂ ಕೀಗಳು ನಾಪತ್ತೆಯಾಗಿದ್ದವು. ಸ್ಥಳದಲ್ಲಿ ರಕ್ತ, ಗ್ಲೌಸ್ ಮತ್ತು 9 ಎಂಎಂನ ಒಂದು ಬುಲೆಟ್ ಕೇಸಿಂಗ್ ಪತ್ತೆಯಾಗುತ್ತದೆ. ಹತ್ತಿರದ ಕಿಟಕಿಯಿಂದ ಇದನ್ನು ನೋಡಿದ ಮಕ್ಕಳು ಶಂಕಿತನು ಕನ್ನಡಕ ಧರಿಸಿದ, ಆರ್ಮಿ ಕಟ್ ಕೂದಲುಳ್ಳ ಮತ್ತು ಗಾಢ ಬಣ್ಣದ ಜಾಕೆಟ್ ಧರಿಸಿದ ಬಿಳಿ ವ್ಯಕ್ತಿ ಎಂದು ಹೇಳುತ್ತಾರೆ. 3 ದಿನಗಳ ನಂತರ ಕ್ರಾನಿಕಲ್ ಪತ್ರಿಕೆಗೆ ಇನ್ನೊಂದು ಜೋಡಿಯಾಕ್ ಪತ್ರ ಬರುತ್ತದೆ. ಅದರಲ್ಲಿ ಚಾಲಕನ ರಕ್ತಸಿಕ್ತ ಅಂಗಿಯ ಒಂದು ತುಂಡು ಇರುತ್ತದೆ. ತನ್ನನ್ನು ಹಿಡಿಯದ ಪೊಲೀಸರನ್ನು ಕೊಲೆಗಾರ ಅಪಹಾಸ್ಯ ಮಾಡುತ್ತಾನೆ ಮತ್ತು ಅವರು ಮೋಟಾರ್ ಸೈಕಲ್ ರೇಸಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ಎಂದು ಲೇವಡಿ ಮಾಡುತ್ತಾನೆ. ಡೇವ್ ಮತ್ತು ಬಿಲ್ ಮಂಡಳಿಯ ಸಭೆಗೆ ಬಂದು ಆ ಅಂಗಿಯನ್ನು ಪರೀಕ್ಷಿಸುತ್ತಾರೆ ಮತ್ತು ವಲೇಜೋ ಹಾಗೂ ನಾಪಾ ಕೊಲೆಗಳ ಜವಾಬ್ದಾರಿಯನ್ನು ಜೋಡಿಯಾಕ್ ಹೊತ್ತಿರುವುದನ್ನು ಖಚಿತಪಡಿಸುತ್ತಾರೆ. ರಾಬರ್ಟ್ ಏನೋ ಹೇಳಲು ಪ್ರಯತ್ನಿಸುತ್ತಾನೆ, ಆದರೆ ಅವನನ್ನು ನಿರ್ಲಕ್ಷಿಸಲಾಗುತ್ತದೆ. ಡೇವ್ ಅವನ ಕಾಮೆಂಟ್ ಅನ್ನು ಗಮನಿಸುತ್ತಾನೆ ಮತ್ತು ಪತ್ರದ ಆ ಭಾಗವನ್ನು ನೋಡುತ್ತಾನೆ. ಅಲ್ಲಿ ಜೋಡಿಯಾಕ್ ಶಾಲಾ ಬಸ್ಸಿನ ಟೈರ್ಗಳಿಗೆ ಗುಂಡು ಹಾರಿಸಿ ಮಕ್ಕಳು ಹೊರಬರುವಾಗ ಅವರನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದನು. ಪತ್ರವನ್ನು ಬ್ಯಾಗ್ನಲ್ಲಿ ಹಾಕುವ ಮೊದಲು ಡೇವ್ ಸಿಬ್ಬಂದಿಯಿಂದ ಫಿಂಗರ್ ಪ್ರಿಂಟ್ಗಳನ್ನು ಪಡೆಯಲು ಆದೇಶಿಸುತ್ತಾನೆ. ಪಾಲ್ ಅವನನ್ನು ಹಿಂಬಾಲಿಸಿ ಟ್ಯಾಕ್ಸಿಯಲ್ಲಿದ್ದ ಫಿಂಗರ್ ಪ್ರಿಂಟ್ಗಳ ಬಗ್ಗೆ ಕೇಳುತ್ತಾನೆ ಮತ್ತು ಡೇವ್ ಅಸ್ಪಷ್ಟವಾದ ಪ್ರಿಂಟ್ ಸಿಕ್ಕಿದೆ ಎಂದು ಒಪ್ಪಿಕೊಳ್ಳುತ್ತಾನೆ, ಆದರೆ ಅದನ್ನು ಪ್ರಕಟಿಸದಂತೆ ಎಚ್ಚರಿಸುತ್ತಾನೆ. ರಾಬರ್ಟ್ ಇದನ್ನು ಕೇಳಿಸಿಕೊಳ್ಳುತ್ತಾನೆ ಮತ್ತು ಜೋಡಿಯಾಕ್ ಹೊಸ ಕೋಡ್ ಕಳುಹಿಸುವ ಬಗ್ಗೆ ತನ್ನ ಸಿದ್ಧಾಂತವನ್ನು ಹಂಚಿಕೊಳ್ಳುತ್ತಾನೆ. ಆದರೆ ಪಾಲ್ ಅವನನ್ನು ಸುಮ್ಮನಿರಿಸುತ್ತಾನೆ. ಒಂದು ಸಭೆಯಲ್ಲಿ ಸಾರ್ವಜನಿಕರಲ್ಲಿ ಭಯ ಉಂಟಾಗಬಾರದು ಎಂದು ಶಾಲಾ ಬಸ್ಸಿನ ಬೆದರಿಕೆಯನ್ನು ಕೈಬಿಟ್ಟು ಪೊಲೀಸರ ಸಹಕಾರದೊಂದಿಗೆ ಪತ್ರವನ್ನು ಪ್ರಕಟಿಸುವುದಾಗಿ ಚಾರ್ಲ್ಸ್ ಘೋಷಿಸುತ್ತಾನೆ. ಮರುದಿನ ಬೆಳಗ್ಗೆ ರಾಬರ್ಟ್ ತನ್ನ ಮಗನಿಗಾಗಿ ಶಾಲಾ ಬಸ್ಸಿಗಾಗಿ ಕಾಯುತ್ತಾನೆ, ಆದರೆ ಕೊನೆ ಕ್ಷಣದಲ್ಲಿ ತಾನೇ ಅವನನ್ನು ಬಿಡಲು ನಿರ್ಧರಿಸುತ್ತಾನೆ. ಆ ಬೆದರಿಕೆಯನ್ನು ಕೇಳಿದ ಮೇಲೆ ಅವನನ್ನು ದೂಷಿಸುವುದು ಕಷ್ಟ. 10 ಗಂಟೆಗಳ ನಂತರ ಸ್ಯಾಕ್ರಮೆಂಟೋದಲ್ಲಿ ಕ್ರಿಮಿನಲ್ ಐಡೆಂಟಿಫಿಕೇಷನ್ ಬ್ಯೂರೋದಲ್ಲಿ ಪತ್ರವನ್ನು ಮುಖ್ಯ ಪರೀಕ್ಷಕ ಶೇರ್ವುಡ್ ಪರೀಕ್ಷಿಸುತ್ತಾರೆ. ಆದರೆ ಡೇವ್ ಅತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಕ್ಕಾಗಿ ಅವನನ್ನು ಕೋಣೆಯಿಂದ ಹೊರಗೆ ಹಾಕಲಾಗುತ್ತದೆ. ಹಾಲ್ನಲ್ಲಿ ಬಿಲ್, ನಾವು ಶಾಲಾ ಬಸ್ಸಿನ ಬೆದರಿಕೆಯನ್ನು ಬಹಿರಂಗಪಡಿಸಬೇಕಾಗುತ್ತದೆ ಎಂದು ಡೇವ್ಗೆ ಹೇಳುತ್ತಾನೆ. ಡೇವ್ ಅದು ತಮಗೆ ಕೆಟ್ಟದಾಗಬಹುದು ಎಂದು ಭಾವಿಸುತ್ತಾನೆ, ಆದರೆ ಬಿಲ್ ಪರಿಸ್ಥಿತಿ ಈಗಾಗಲೇ ಕೆಟ್ಟದಾಗಿದೆ ಎಂದು ಒತ್ತಿ ಹೇಳುತ್ತಾನೆ. ನಂತರ ಅಂದು ರಾತ್ರಿ ಝೋಡಿಯಾಕ್ ಸ್ಯಾನ್
ಫ್ರಾನ್ಸಿಸ್ಕೋಗೆ ಸ್ಥಳಾಂತರಗೊಂಡಿರುವ ಬಗ್ಗೆ ಮತ್ತು ಪೊಲೀಸರು ಖಚಿತಪಡಿಸಿದ ಬೆದರಿಕೆಗಳ ಬಗ್ಗೆ ಸುದ್ದಿಯಲ್ಲಿ ವರದಿಯಾಗುತ್ತದೆ. 12 ಗಂಟೆಗಳ ನಂತರ ಮುಖ್ಯ ಪತ್ತೆದಾರರು ಪತ್ರಿಕಾಗೋಷ್ಠಿ ನಡೆಸುವ ಬಗ್ಗೆ ಡೇವ್ಗೆ ಅಪ್ಡೇಟ್ ನೀಡುತ್ತಾರೆ. ಸಾರ್ವಜನಿಕರು ದಿನವಿಡೀ ಶಂಕಿತರ ಬಗ್ಗೆ ಕರೆ ಮಾಡುತ್ತಿರುವುದರಿಂದ ಪ್ರಕರಣದಲ್ಲಿ ಶೀಘ್ರದಲ್ಲೇ ಒಂದು ತಿರುವು ಸಿಗಬಹುದು ಎಂದು ಡೇವ್ ಒಪ್ಪಿಕೊಳ್ಳುತ್ತಾನೆ. ಈ ಹಂತದಲ್ಲಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳ ಸುರಕ್ಷತೆಯ ಬಗ್ಗೆ ಚಿಂತಿತರಾಗಿದ್ದಾರೆ. ಬಿಲ್ ಜಾಕ್ಗೆ ಕರೆ ಮಾಡಿ ಬದುಕುಳಿದ ಏಕೈಕ ವ್ಯಕ್ತಿ ಮತ್ತು ಜೋಡಿಯಾಕ್ನನ್ನು ಮಾಸ್ಕ್ ಇಲ್ಲದೆ ನೋಡಿದ ಮೈಕಲ್ ಜೊತೆ ಸಭೆ ಏರ್ಪಡಿಸಲು ಕೇಳುತ್ತಾನೆ. ದುರದೃಷ್ಟವಶಾತ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ಮೈಕಲ್ ನಾಪತ್ತೆಯಾಗಿದ್ದಾನೆ. ಅವನಿಂದ ಪಡೆದ ಮಾಹಿತಿಯನ್ನು ಬಿಲ್ ಕೇಳುತ್ತಾನೆ. ಆದರೆ ಜಾಕ್ ಪ್ರತಿಯಾಗಿ ಫಿಂಗರ್ ಪ್ರಿಂಟ್ ಮತ್ತು ಕೈಬರಹವನ್ನು ಕೇಳುತ್ತಾನೆ. ಜಾಕ್ ಅವನಿಗೆ ಕ್ಯಾಪ್ಟನ್ ಕೆನ್ ನಾರ್ಲೋಗೆ ಕರೆ ಮಾಡಲು ಹೇಳುತ್ತಾನೆ. ಅವರು ಕೇವಲ ಮಿಲಿಟರಿ ಶೈಲಿಯ ಬೂಟ್ ಗುರುತುಗಳು ಮಾತ್ರ ಸಿಕ್ಕಿವೆ ಎಂದು ತಿಳಿಸುತ್ತಾರೆ. ಅವುಗಳನ್ನು ಮಿಲಿಟರಿ ಕ್ಯಾಂಟೀನ್ನಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತದೆ. ಮಿಲಿಟರಿ ಐಡಿ ಇಲ್ಲದೆ ಇವುಗಳನ್ನು ಖರೀದಿಸಲು ಸಾಧ್ಯವಿಲ್ಲ. ಇದರಿಂದ ಶಂಕಿತನು ಮಿಲಿಟರಿ ವ್ಯಕ್ತಿ ಇರಬಹುದೇ ಎಂದು ಬಿಲ್ ಆಶ್ಚರ್ಯಪಡುತ್ತಾನೆ. ಅವನು ಆ ಗುರುತುಗಳ ಫೋಟೋಗಳನ್ನು ಕೇಳುತ್ತಾನೆ ಮತ್ತು ಕೆನ್ ಪ್ರತಿಯಾಗಿ ಕೈಬರಹವನ್ನು ಕೇಳುತ್ತಾನೆ. ಬಿಲ್ ಮತ್ತೆ ಜಾಕ್ಗೆ ಕರೆ ಮಾಡುತ್ತಾನೆ. ಅವರು ಸೋಲಾನೋ ಶೆರೀಫ್ ಕಚೇರಿಯೊಂದಿಗೆ ಸಮನ್ವಯ ಸಾಧಿಸಲು ಹೇಳುತ್ತಾರೆ, ಏಕೆಂದರೆ ಕಳೆದ ಕ್ರಿಸ್ಮಸ್ನಲ್ಲಿ ಕೊಲೆಯಾದ ಮೊದಲ 2 ಹದಿಹರೆಯದವರು ಸೋಲಾನೋ ಜಿಲ್ಲೆಯವರಾಗಿದ್ದರು. ಟ್ಯಾಕ್ಸಿ ಚಾಲಕನ ಕೊಲೆಯ ರಾತ್ರಿ ಶಂಕಿತನನ್ನು ನೋಡಿದ್ದಾಗಿ 2 ಡೆಪ್ಯೂಟಿಗಳು ವರದಿ ಮಾಡಲು ಬರುತ್ತಾರೆ. ಆದರೆ ಆ ಸಮಯದಲ್ಲಿ ವಿವರಣೆ ಕಪ್ಪು ವ್ಯಕ್ತಿಯದ್ದಾಗಿದ್ದರಿಂದ ಅವರು ಅವನನ್ನು ತಪ್ಪಿಸಿಕೊಂಡಿದ್ದರು. ಹೊಸ ಸ್ಕೆಚ್ ತಯಾರಿಸಲು ಸ್ಕೆಚ್ ಆರ್ಟಿಸ್ಟ್ ಅನ್ನು ಭೇಟಿಯಾಗಲು ಬಿಲ್ ಅವರಿಗೆ ಸೂಚಿಸುತ್ತಾನೆ. ಕ್ರಾನಿಕಲ್ನಲ್ಲಿ ರಾಬರ್ಟ್ ನೀರಿನ ಸಿದ್ಧಾಂತದ ಬಗ್ಗೆ ಪಾಲ್ ಜೊತೆ ಮಾತನಾಡುತ್ತಾನೆ. ಅಂದರೆ ಪ್ರತಿಯೊಂದು ದಾಳಿಯೂ ನೀರಿನ ಮೂಲದ ಹತ್ತಿರವೇ ನಡೆದಿದೆ. ಆದರೆ ಪಾಲ್ ಇದನ್ನು ಸಾಮಾನ್ಯ ಪೊಲೀಸ್ ಮಾದರಿಯಲ್ಲಿ ನೋಡಬಾರದು ಎಂದು ಭಾವಿಸುತ್ತಾನೆ. 4 ವಿಭಿನ್ನ ಜಿಲ್ಲೆಗಳಲ್ಲಿ 4 ಅಪರಾಧ ಸ್ಥಳಗಳಿವೆ ಮತ್ತು ಮೊದಲ 3ರಲ್ಲಿ ಅಥವಾ ಯಾವುದೇ ಪತ್ರಗಳಲ್ಲಿ ಒಂದೇ ಒಂದು ಉಪಯುಕ್ತ ಬೆರಳಚ್ಚು ಪತ್ತೆಯಾಗಿಲ್ಲ. ಈ ಮಧ್ಯೆ ಡೇವ್ ಮತ್ತು ಬಿಲ್ ಕಚೇರಿಯಲ್ಲಿ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ರಾಬರ್ಟ್ ಜೊತೆ ಮಾತನಾಡುತ್ತಾ ಪಾಲ್ ಗಮನಿಸುತ್ತಾನೆ ಏನೆಂದರೆ ಮೊದಲ ಬಲಿಪಶುಗಳಾದ ಡೇವಿಡ್ ಫ್ಯಾರಡೆ ಮತ್ತು ಬೆಟ್ಟಿ ಜಾನ್ಸನ್ ಇಬ್ಬರೂ ಕೊಲೆಯಾಗಿದ್ದರು. ಆದರೆ ಅಂದಿನಿಂದ ಝೋಡಿಯಾಕ್ ಕೇವಲ ಹುಡುಗಿಯರನ್ನು ಮಾತ್ರ ಕೊಲ್ಲುತ್ತಿದ್ದಾನೆ. ಬಿಲ್ ಕೂಡ ಇದನ್ನು ಗಮನಿಸುತ್ತಾನೆ ಮತ್ತು ಡೇವ್ ಬಲಿಪಶುಗಳೆಲ್ಲರೂ ಪ್ರೇಮಿಗಳ ದಾರಿಯಲ್ಲಿರುವ ಜೋಡಿಗಳಾಗಿದ್ದರು, ಪಾಲ್ ಸ್ಟೈನ್ ಒಬ್ಬನನ್ನು ಹೊರತುಪಡಿಸಿ ಎಂದು ಹೇಳುತ್ತಾನೆ. ರಾಬರ್ಟ್ ಇದನ್ನು ಪಾಲ್ಗೆ ಎತ್ತಿ ತೋರಿಸುತ್ತಾನೆ ಮತ್ತು ಝೋಡಿಯಾಕ್ ಈಗ ತನ್ನ ಮಾದರಿಯನ್ನು ಬದಲಿಸುತ್ತಿದ್ದಾನೆ ಎಂದು ಡೇವ್ ಅರಿತುಕೊಳ್ಳುತ್ತಾನೆ. 2 ದಿನಗಳ ನಂತರ ಜೋಡಿಯಾಕ್ ಎಂದು ಹೇಳಿಕೊಳ್ಳುವ ವ್ಯಕ್ತಿಯೊಬ್ಬ ಓಕ್ಲ್ಯಾಂಡ್ ಪೊಲೀಸರಿಗೆ ಕರೆ ಮಾಡಿ 3 ಗಂಟೆಗಳಲ್ಲಿ ಜಿಮ್ ಡನ್ಬಾರ್ ಅವರ ಮಾರ್ನಿಂಗ್ ಶೋಗೆ ಕರೆ ಮಾಡುವುದಾಗಿ ಹೇಳುತ್ತಾನೆ. ಅವನಿಗೆ ವಕೀಲ ಮೆಲ್ವಿನ್ ಬೆಲ್ಲಿ ತನ್ನ ಪರವಾಗಿ ಸಲಹೆ ನೀಡಬೇಕೆಂದು ಅವನು ಬಯಸುತ್ತಾನೆ. ಡೇವ್ ಮತ್ತು ಬಿಲ್ ಮೆಲ್ವಿನ್ನನ್ನು ಕರೆತರುತ್ತಾರೆ. ಜೋಡಿಯಾಕ್ನನ್ನು ಮಾತನಾಡುತ್ತಾ ಇರುವಂತೆ ಮಾಡಲು ಮತ್ತು ಎಲ್ಲಾದರೂ ಭೇಟಿಯಾಗಲು ಒಪ್ಪಿಸಲು ಸಲಹೆ ನೀಡುತ್ತಾರೆ. ಚೈನಾಟೌನ್ನ ಓಲ್ಡ್ ಸೇಂಟ್ ಮೇರೀಸ್ ಚರ್ಚ್ ಇದಕ್ಕೆ ಸೂಕ್ತವಾದ ಸ್ಥಳವೆಂದು ಅವರು ಭಾವಿಸುತ್ತಾರೆ. ಕರೆಯನ್ನು ಪತ್ತೆ ಹಚ್ಚಲು ಅವನು ಕನಿಷ್ಠ 15 ನಿಮಿಷಗಳ ಕಾಲ ಫೋನ್ನಲ್ಲಿರಬೇಕು. ಶೋ ಪ್ರಾರಂಭವಾಗುತ್ತದೆ ಮತ್ತು ಕೆಲವು ನಿಮಿಷಗಳ ನಂತರ ಜೋಡಿಯಾಕ್ ಕರೆ ಮಾಡುತ್ತಾನೆ. ತನ್ನ ನಿಜವಾದ ಹೆಸರು ಸ್ಯಾಮ್ ಎಂದು ಅವನು ಹೇಳುತ್ತಾನೆ ಮತ್ತು ಮೆಲ್ವಿನ್ನನ್ನು ಫೇರ್ಮೌಂಟ್ ಹೋಟೆಲ್ನ ಮೇಲ್ಭಾಗದಲ್ಲಿ ಒಬ್ಬಂಟಿಯಾಗಿ ಭೇಟಿಯಾಗಲು ಕೇಳುತ್ತಾನೆ. ಇಲ್ಲದಿದ್ದರೆ ತಾನು ಹಾರುವುದಾಗಿ ಹೇಳುತ್ತಾನೆ. ಮೆಲ್ವಿನ್ ಸಂಭಾಷಣೆಯನ್ನು ಮುಂದುವರಿಸಲು ಪ್ರಯತ್ನಿಸುತ್ತಾನೆ, ಆದರೆ ಸ್ಯಾಮ್ ಕರೆ ಕಟ್ ಮಾಡುತ್ತಾನೆ. ಅದು ಲೈವ್ ಆಗಿರುವಾಗಲೇ ಜಿಮ್ ತಾವು ಕರೆಯನ್ನು ಟ್ರೇಸ್ ಮಾಡುತ್ತಿಲ್ಲ ಎಂದು ಒಪ್ಪಿಕೊಳ್ಳುತ್ತಾನೆ ಮತ್ತು ಸ್ಯಾಮ್ ಕೂಡಲೇ ಮತ್ತೆ ಕರೆ ಮಾಡುತ್ತಾನೆ. ಅವನು ತನ್ನ ತಲೆನೋವು ಮತ್ತು ಗ್ಯಾಸ್ ಚೇಂಬರ್ನ ಭಯದ ಬಗ್ಗೆ ಮಾತನಾಡುತ್ತಾನೆ. ಮೆಲ್ವಿನ್ ಅವನನ್ನು ಸಮಾಧಾನಪಡಿಸುತ್ತಾನೆ, ಆದರೆ ಫೋನ್ನಲ್ಲಿ ಕೇಳಿಬಂದ ಹಠಾತ್ ಕಿರುಚಾಟ ಎಲ್ಲರನ್ನೂ ಬೆಚ್ಚಿಬೀಳಿಸುತ್ತದೆ. ಅದು ತನ್ನ ತಲೆನೋವು ಎಂದು ಸ್ಯಾಮ್ ಹೇಳುತ್ತಾನೆ ಮತ್ತು ಮಕ್ಕಳನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕುತ್ತಾನೆ. ಮೆಲ್ವಿನ್ ಚರ್ಚ್ನಲ್ಲಿ ಭೇಟಿಯಾಗಲು ಪ್ರಸ್ತಾಪಿಸುತ್ತಾನೆ, ಆದರೆ ಸ್ಯಾಮ್ ನಿರಾಕರಿಸುತ್ತಾನೆ. ಬದಲಿಗೆ ಡೈಲಿ ಸಿಟಿಯ ಸೇಂಟ್ ವಿನ್ಸೆಂಟ್ ಡಿ ಪಾಲ್ ಮುಂಭಾಗದಲ್ಲಿ 10:30ಕ್ಕೆ ಭೇಟಿಯಾಗೋಣ ಎಂದು ಸೂಚಿಸುತ್ತಾನೆ. ಆ ಸ್ಥಳಕ್ಕೆ ಕೂಡಲೇ ಪೊಲೀಸರು ಮತ್ತು ವರದಿಗಾರರು ಲಗ್ಗೆ ಇಡುತ್ತಾರೆ ಮತ್ತು ಮೆಲ್ವಿನ್ ಕೂಡ ಅಲ್ಲಿಗೆ ಬರುತ್ತಾರೆ. ಡೇವ್ ಆ ಕರೆಯನ್ನು ಬ್ರಿಯಾನ್ಗೆ ಕೇಳಿಸುತ್ತಾನೆ. ಧ್ವನಿ ತುಂಬಾ ಚಿಕ್ಕದಾಗಿ ಕೇಳಿಸುವುದರಿಂದ ಅವನು ಅದು ಜೋಡಿಯಾಕ್ ಎಂದು ಭಾವಿಸುವುದಿಲ್ಲ. ಆ ಕರೆ ಮಾನಸಿಕ ಆಸ್ಪತ್ರೆಯಿಂದ ಬಂದಿರುವುದನ್ನು ಬಿಲ್ ಖಚಿತಪಡಿಸುತ್ತಾನೆ. 2.5 ವಾರಗಳ ನಂತರ ಕ್ರಾನಿಕಲ್ ಪತ್ರಿಕೆಗೆ ಜೋಡಿಯಾಕ್ನಿಂದ ಇನ್ನೊಂದು ಪತ್ರ ಬರುತ್ತದೆ. ಪೊಲೀಸರ ತಂತ್ರವನ್ನು ಅವನು ಅಪಹಾಸ್ಯ ಮಾಡುತ್ತಾನೆ. ತಾನು ತನ್ನ ಮಾದರಿಯನ್ನು ಬದಲಿಸುತ್ತಿದ್ದೇನೆ ಎಂದು ಅವನು ಹೇಳುತ್ತಾನೆ ಮತ್ತು ಬಾಂಬ್ ತಯಾರಿಸಲು ವಿಜ್ಞಾನದ ಪ್ರಯೋಗದ ಸೂಚನೆಗಳೊಂದಿಗೆ ಇನ್ನೊಂದು ಕೋಡನ್ನು ಕಳುಹಿಸುತ್ತಾನೆ. ಆ ಪ್ರಯೋಗ ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮಿಲಿಟರಿಯನ್ನು ಸಂಪರ್ಕಿಸಲು ಡೇವ್ ಸೂಚಿಸುತ್ತಾನೆ. ಈ ಮಧ್ಯೆ ಪಾಲ್ ರಾಬರ್ಟ್ನನ್ನು ಪಾನೀಯಕ್ಕಾಗಿ ಕರೆಯುತ್ತಾನೆ. ಬಾರ್ನಲ್ಲಿ ರಾಬರ್ಟ್ ಕೋಡ್ ಹೇಗೆ ಕೆಲಸ ಮಾಡುತ್ತದೆಯೇ ಎಂದು ವಿವರಿಸುತ್ತಾನೆ ಮತ್ತು ತನಗೆ ಸಿಕ್ಕ ದಿ ಜೋಡಿಯಾಕ್ ಆಲ್ಫಾಬೆಟ್ ಎಂಬ ಪುಸ್ತಕವನ್ನು ತೋರಿಸುತ್ತಾನೆ. ಈ ಎಲ್ಲದರಿಂದ ರಾಬರ್ಟ್ಗೆ ಏನು ಬೇಕು ಎಂದು ಪಾಲ್ ಆಶ್ಚರ್ಯಪಡುತ್ತಾನೆ. ಇದು ರಾಬರ್ಟ್ನನ್ನು ಗೊಂದಲಕ್ಕೀಡು ಮಾಡುತ್ತದೆ. ಮನೆಯಲ್ಲಿ ಡೇವ್ ಪತ್ರದಲ್ಲಿ ಉಲ್ಲೇಖಿಸಲಾದ ನೆಲಮಾಳಿಗೆಯ ಬೇಸ್ಮೆಂಟ್ ಬಗ್ಗೆ ಬಿಲ್ಗೆ ಕರೆ ಮಾಡುತ್ತಾನೆ. ಕ್ಯಾಲಿಫೋರ್ನಿಯಾದಲ್ಲಿ ನೆಲಮಾಳಿಗೆಗಳು ಸಾಮಾನ್ಯವಲ್ಲ ಎಂದು ಗಮನಿಸುತ್ತಾನೆ. ಕರೆ ಮುಗಿಸುವ ಮೊದಲು ಬಿಲ್ ವಲೇಜೋ ಮತ್ತು ನಾಪಾದಲ್ಲಿ ಸಿಟಿ ಪ್ಲಾನರ್ಗಳ ಜೊತೆ ಪರೀಕ್ಷಿಸಲು ಒಪ್ಪುತ್ತಾನೆ. 1.5 ತಿಂಗಳ ನಂತರ ಮೆಲ್ವಿನ್ಗೆ ಝೋಡಿಯಾಕ್ನಿಂದ ಪತ್ರ ಬರುತ್ತದೆ. ಕ್ರಿಸ್ಮಸ್ ಹಾರೈಸಿ ಸಹಾಯ ಕೋರುತ್ತಾನೆ.
ತಾನು ನಿಯಂತ್ರಿಸಿಕೊಳ್ಳಲು ಕಷ್ಟಪಡುತ್ತಿದ್ದೇನೆ ಮತ್ತು ಶೀಘ್ರದಲ್ಲೇ ತನ್ನ 9 ಮತ್ತು 10ನೇ ಬಲಿಪಶುಗಳನ್ನು ತೆಗೆದುಕೊಳ್ಳಬಹುದು ಎಂದು ಅವನು ಒಪ್ಪಿಕೊಳ್ಳುತ್ತಾನೆ. ಆ ಪತ್ರವನ್ನು ನೇರವಾಗಿ ಮೆಲ್ವಿನ್ ಮನೆಗೆ ಕಳುಹಿಸಲಾಗಿತ್ತು. ಸಾರ್ವಜನಿಕರಿಗೆ ತಿಳಿಯುವ ಹಕ್ಕು ಇದೆ ಎಂದು ಭಾವಿಸಿ ಅವನು ಈಗಾಗಲೇ ಕ್ರಾನಿಕಲ್ಗೆ ತಿಳಿಸಿದ್ದರೂ ಡೇವ್ ಮತ್ತು ಬಿಲ್ನನ್ನು ಸಂಪರ್ಕಿಸುತ್ತಾನೆ. ಮೆಲ್ವಿನ್ ಕಳೆದ ವಾರ ಹೊರಗೆ ಹೋಗಿದ್ದಾಗ ಪತ್ರ ಬಂದಿತ್ತು. ಝೋಡಿಯಾಕ್ ತನ್ನನ್ನು ಹಲವಾರು ಬಾರಿ ಸಂಪರ್ಕಿಸಲು ಪ್ರಯತ್ನಿಸಿದ್ದನು ಮತ್ತು ತನ್ನ ಮನೆಗೆಲಸದವಳ ಜೊತೆ ಮಾತನಾಡಿದ್ದನು ಅವನು ಬಹಿರಂಗಪಡಿಸುತ್ತಾನೆ. ಆದರೆ ಯಾವುದೇ ನಂಬರ್ ಬಿಟ್ಟು ಹೋಗಿರಲಿಲ್ಲ. ಬಿಲ್ ಮನೆಗೆಲಸದವಳನ್ನು ಭೇಟಿ ಮಾಡುತ್ತಾನೆ. ಮೆಲ್ವಿನ್ ಡೇವ್ಗೆ ಕೊಲೆ ಮಾಡುವುದು ಝೋಡಿಯಾಕ್ನ ಕರುಣೆಯ ರೂಪವಿರಬಹುದು ಎಂದು ಹೇಳುತ್ತಾನೆ. ಡೇವ್ ಅದು ಅವನ ರಕ್ತದಲ್ಲೇ ಇರಬಹುದು ಅಥವಾ ಅವನು ಕೇವಲ ಪ್ರಚಾರವನ್ನು ಆನಂದಿಸುತ್ತಿರಬಹುದು ಎಂದು ಭಾವಿಸುತ್ತಾನೆ. 2.5 ತಿಂಗಳ ನಂತರ ಕ್ಯಾಲಿಫೋರ್ನಿಯಾದ ಮೊಡೆಸ್ಟೋ ಸಮೀಪದ ಹೈವೇ 132ರಲ್ಲಿ ಮಗುವಿನೊಂದಿಗೆ ಕಾರು ಚಲಾಯಿಸುತ್ತಿದ್ದ ಮಹಿಳೆಯನ್ನು ಅಪರಿಚಿತನೊಬ್ಬ ತಡೆದು ಹಿಂದಿನ ಟೈರ್ ಸಡಿಲವಾಗಿದೆ ಎಂದು ಹೇಳುತ್ತಾನೆ. ಅವನು ಅದನ್ನು ಸರಿಪಡಿಸಲು ಸಹಾಯ ಮಾಡುತ್ತಾನೆ. ನಂತರ ಅಲ್ಲಿಂದ ಹೊರಡುತ್ತಾನೆ. ಅವಳು ಪ್ರಯಾಣ ಮುಂದುವರಿಸುತ್ತಾಳೆ. ಆದರೆ ಸ್ವಲ್ಪ ಸಮಯದಲ್ಲಿ ಟೈರ್ ಕಳಚಿಕೊಳ್ಳುತ್ತದೆ. ಆ ವ್ಯಕ್ತಿ ಹಿಂತಿರುಗಿ ಬಂದು ಸರ್ವಿಸ್ ಸ್ಟೇಷನ್ಗೆ ಬಿಡುವುದಾಗಿ ಹೇಳುತ್ತಾನೆ. ಕತ್ತಲೆಯಲ್ಲಿ ಬೇರೆ ದಾರಿಯಿಲ್ಲದೆ ಅವಳು ಮಗುವನ್ನು ಎತ್ತಿಕೊಂಡು ಕಾರು ಹತ್ತುತ್ತಾಳೆ. ಆ ವ್ಯಕ್ತಿ ಮಗುವನ್ನು ಕಿಟಕಿಯಿಂದ ಹೊರಗೆ ಎಸೆದು ಅವಳನ್ನು ಕೊಲ್ಲುವುದಾಗಿ ಹೇಳಿದಾಗ ಆ ಪ್ರಯಾಣ ಭಯಾನಕವಾಗುತ್ತದೆ. ಅದೃಷ್ಟವಶಾತ್ ಅವಳು ತಪ್ಪಿಸಿಕೊಳ್ಳಲು ಯಶಸ್ವಿಯಾಗುತ್ತಾಳೆ ಮತ್ತು ಸಹಾಯಕ್ಕಾಗಿ ಹೋಗುತ್ತಿದ್ದ ವಾಹನವನ್ನು ತಡೆಯುತ್ತಾಳೆ. ಅವಳು ಅಳುತ್ತಿರುವುದನ್ನು ಕಂಡು ಇತರರು ಕೂಡ ಅವಳನ್ನು ವಿಚಾರಿಸುತ್ತಾರೆ. ದೇವರಿಗೆ ಧನ್ಯವಾದಗಳು, ಆ ವ್ಯಕ್ತಿ ಹಿಂತಿರುಗಿ ಬಂದರೆ ಎಂದು ಅವಳು ಮಗುವನ್ನು ಪೊದೆಗಳಲ್ಲಿ ಅಡಗಿಸಿಟ್ಟಿದ್ದಳು. ಈ ಕಥೆ ಪತ್ರಿಕೆಗಳಲ್ಲಿ ಬರುತ್ತದೆ ಮತ್ತು 30 ದಿನಗಳ ನಂತರ ಝೋಡಿಯಾಕ್ ಕ್ರಾನಿಕಲ್ಗೆ ಹೊಸ ಪತ್ರಗಳ ಸರಣಿಯನ್ನು ಕಳುಹಿಸುತ್ತಾನೆ. ಆ ಮ್ಯಾಪ್ ಮತ್ತು ಕೋಡ್ ಅವನು ಬಾಂಬ್ ಎಲ್ಲಿ ಇಟ್ಟಿದ್ದಾನೆ ಎಂಬುದನ್ನು ಬಹಿರಂಗಪಡಿಸುತ್ತದೆ ಮತ್ತು ಮುಂದಿನ ಶರತ್ಕಾಲದೊಳಗೆ ಅದನ್ನು ಅಗದು ತೆಗೆಯಲು ಗಡುವು ನೀಡುತ್ತಾನೆ. 4 ವಾರಗಳ ನಂತರ ಝೋಡಿಯಾಕ್ ಇನ್ನೊಂದು ಪತ್ರ ಕಳುಹಿಸುತ್ತಾನೆ. ಹಿಂದಿನ ಪತ್ರದಲ್ಲಿ ತಾನು ಹೇಳಿದಂತೆ ಜನರು ಝೋಡಿಯಾಕ್ ಬಟನ್ಗಳನ್ನು ಧರಿಸುತ್ತಿಲ್ಲ ಎಂಬುದು ಅವನ ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಅವನ ಹತ್ತಿರ ಈಗ ಹೊಸ ಪಟ್ಟಿ ಇದೆ ಮತ್ತು ಕ್ಯಾಥ್ಲೀನ್ ಜಾನ್ಸ್ ಮತ್ತು ಅವಳ ಮಗನಿಂದ ಪ್ರಾರಂಭಿಸುವುದಾಗಿ ಬೆದರಿಕೆ ಹಾಕುತ್ತಾನೆ. ಝೋಡಿಯಾಕ್ ಹೇಗೆ ಇಂತಹ ಪ್ರತಿಕ್ರಿಯಿಸುತ್ತಾನೆ ಎಂದು ನೋಡಲು ಪತ್ರವನ್ನು ಬಿಡುಗಡೆ ಮಾಡದಂತೆ ಪೊಲೀಸರು ಬಯಸುತ್ತಾರೆ ಎಂದು ಪಾಲ್ ರಾಬರ್ಟ್ಗೆ ಹೇಳುತ್ತಾನೆ. ಇಲ್ಲಿಯವರೆಗೆ ಅವನು 3 ತಿಂಗಳಲ್ಲಿ 4 ಪತ್ರಗಳನ್ನು ಕಳುಹಿಸಿದ್ದಾನೆ ಮತ್ತು ಇತ್ತೀಚಿನ ಪತ್ರದಲ್ಲಿ ಕ್ಯಾಥ್ಲೀನ್ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖಿಸಲಾಗಿದೆ. ಪಾಲ್ ರಾಬರ್ಟ್ಗೆ ಕ್ಯಾಥ್ಲೀನ್ ಬಗ್ಗೆ ಇರುವ ಪತ್ರ ಮತ್ತು ಆ ಕಥೆಯನ್ನು ಒಳಗೊಂಡಿರುವ ಪತ್ರಿಕೆಯ ಲೇಖನವನ್ನು ತೋರಿಸುತ್ತಾನೆ. ಝೋಡಿಯಾಕ್ ಪತ್ರದಲ್ಲಿ ಬರೆದದ್ದೆಲ್ಲವೂ ಈಗಾಗಲೇ ಲೇಖನದಲ್ಲಿ ಬಂದಿತ್ತು. ಈ ಹಿಂದೆ ಗುಂಡು ತಗುಲಿದ ಪೊಲೀಸರ ವಿಷಯದಲ್ಲೂ ಅವನು ಈಗೆಯೇ ಮಾಡಿದ್ದನು. ಝೋಡಿಯಾಕ್ ಆ ಕೃತ್ಯ ಮಾಡಿಲ್ಲ, ಆದರೆ ಪ್ರಚಾರಕ್ಕಾಗಿ ಅದರ ಜವಾಬ್ದಾರಿ ಹೊತ್ತುಕೊಂಡಿದ್ದಾನೆ ಎಂದು ಪಾಲ್ ನಂಬುತ್ತಾನೆ. ಝೋಡಿಯಾಕ್ ತನ್ನ ಚಿಹ್ನೆಯನ್ನು ಕದ್ದಿದ್ದಾನೆ ಎಂದು ಪಾಲ್ ವಿವರಿಸುತ್ತಾನೆ. ರಾಬರ್ಟ್ಗೆ ಒಂದು ವಾಚ್ ಜಾಹೀರಾತನ್ನು ತೋರಿಸುತ್ತಾನೆ. ಪತ್ರಗಳಿಗಿಂತ ಮೊದಲು ಝೋಡಿಯಾಕ್ ಎಂಬ ಪದ ಮತ್ತು ಚಿಹ್ನೆ ಒಟ್ಟಿಗೆ ಕಾಣಿಸಿಕೊಂಡ ಏಕೈಕ ಸ್ಥಳ ಇದಾಗಿತ್ತು. ತಾನು 13 ಜನರನ್ನು ಕೊಂದಿರುವುದಾಗಿ ಝೋಡಿಯಾಕ್ ಹೇಳಿಕೊಳ್ಳುತ್ತಾನೆ. ಆದರೆ ಪಾಲ್ ಕೇವಲ ಮೊದಲ 5 ಮಾತ್ರ ಖಚಿತಪಟ್ಟಿವೆ ಎಂದು ಗಮನಿಸುತ್ತಾನೆ. 2.5 ವಾರಗಳ ನಂತರ ಗವರ್ನರ್ ಹುದ್ದೆಗೆ ಸ್ಪರ್ಧಿಸುತ್ತಿರುವ ವಲೇಜೋ ಮೇಯರ್ ಫ್ಲಾರೆನ್ಸ್ ಡೌಗ್ಲಸ್ ಡಾರ್ಲಿನ್ ಕೊಲೆಗಾರನನ್ನು ಹಿಡಿಯುವ ಬಗ್ಗೆ ಟಿವಿಯಲ್ಲಿ ಮಾತನಾಡುತ್ತಿರುವುದು ಕಂಡುಬರುತ್ತದೆ. ಪಾಲ್ ತನ್ನ ಕಚೇರಿಯ ಮೇಲನ್ನು ಪರೀಕ್ಷಿಸುತ್ತಿರುವಾಗ ರಕ್ತಸಿಕ್ತ ಅಂಗಿಯ ತುಂಡನ್ನು ಪತ್ತೆ ಮಾಡುತ್ತಾನೆ. ಇದು ಅವನನ್ನು ಭಯಭೀತನನ್ನಾಗಿ ಮಾಡುತ್ತದೆ. ಒಂದು ಖಾಸಗಿ ಸಭೆಯಲ್ಲಿ ಅವನು ಇದನ್ನು ಡೇವ್ ಜೊತೆ ಹಂಚಿಕೊಳ್ಳುತ್ತಾನೆ. ಪಾಲ್ ಒಮ್ಮೆ ತನ್ನ ಲೇಖನದಲ್ಲಿ ಝೋಡಿಯಾಕ್ನನ್ನು ಸಲಿಂಗಕಾಮಿ ಎಂದು ಕರೆದಿದ್ದನ್ನು ಡೇವ್ ನೆನಪಿಸುತ್ತಾನೆ. ಪಾಲ್ ನಂತರ ಒಂದು ಗನ್ ಕೇಳುತ್ತಾನೆ. ನಂತರ ಪಾಲ್ ಮತ್ತು ರಾಬರ್ಟ್ ಗನ್ ರೇಂಜ್ಗೆ ಹೋಗುತ್ತಾರೆ. ಅಲ್ಲಿ ಪಾಲ್ ಶೂಟಿಂಗ್ ಅಭ್ಯಾಸ ಮಾಡುತ್ತಾನೆ. ಪಾಲ್ ಸ್ವೀಕರಿಸಿದ ಬೆದರಿಕೆಯ ಬಗ್ಗೆ ರಾಬರ್ಟ್ ಒಂದು ಲೇಖನವನ್ನು ಓದುತ್ತಾನೆ. ಪಾಲ್ ತನಗೆ ಕೆಲವು ಸುಳಿವುಗಳು ಸಿಗುತ್ತಿವೆ ಎಂದು ಹೇಳುತ್ತಾನೆ ಮತ್ತು ಒಂದು ರಾತ್ರಿ ರಿವರ್ಸೈಡ್ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಲು ಯೋಜಿಸುತ್ತಿರುವುದಾಗಿ ತಿಳಿಸುತ್ತಾನೆ. ರಾಬರ್ಟ್ ಮೆಲಾನಿ ಎಂಬ ಮಹಿಳೆಯೊಂದಿಗೆ ಡೇಟ್ಗೆ ಹೋಗುತ್ತಾನೆ ಮತ್ತು ಪಾಲ್ನ ಭೇಟಿಯ ಬಗ್ಗೆ ಅವಳಿಗೆ ಹೇಳುತ್ತಾನೆ. ಅದು ಅನಾಮಧೇಯ ಸುಳಿವು ಮತ್ತು ಅದು ಝೋಡಿಯಾಕ್ ಇರಬಹುದು ಎಂದು ಅವಳು ಭಾವಿಸುತ್ತಾಳೆ. ಆದರೆ ಪಾಲ್ ಹತ್ತಿರ ಗನ್ ಇದೆ ಎಂದು ರಾಬರ್ಟ್ ಸಮಾಧಾನಪಡಿಸುತ್ತಾನೆ. ಆದರೂ ಅನುಮಾನ ಬಂದು ರಾಬರ್ಟ್ ಪಾಲ್ ಹೆಂಡತಿಗೆ ಫೋನ್ ಮಾಡಿ ಮಾಹಿತಿ ಕೇಳುತ್ತಾನೆ. ಸುದ್ದಿಗಾಗಿ ಕಾಯಲು ಮೆಲಾನಿ ರಾಬರ್ಟ್ ಮನೆಗೆ ಹೋಗುತ್ತಾಳೆ ಮತ್ತು ಕೊನೆಗೆ ಪಾಲ್ ಸ್ವತಃ ಫೋನ್ ಮಾಡಿ ಮಾಹಿತಿ ನೀಡುತ್ತಾನೆ. ಮರುದಿನ ಬೆಳಗ್ಗೆ ರಿವರ್ಸೈಡ್ ಜಿಲ್ಲೆಯ ಇತಿಹಾಸದಲ್ಲೇ ಏಕೈಕ ಬಗೆಹರಿಯದ ಹತ್ಯೆಯ ಬಗ್ಗೆ ಪಾಲ್ ಹೊಸ ಸಾಕ್ಷ್ಯವನ್ನು ಕಂಡುಹಿಡಿದಿದ್ದಾನೆ ಎಂದು ಸುದ್ದಿ ವರದಿಯಾಗುತ್ತದೆ. 1966ರ ದಕ್ಷಿಣ ಕ್ಯಾಲಿಫೋರ್ನಿಯಾ ಕೊಲೆ ಝೋಡಿಯಾಕ್ನ ಮೊದಲ ಕೊಲೆ ಇರಬಹುದು ಎಂದು ಅವನು ನಂಬುತ್ತಾನೆ. ಟಿವಿಯಲ್ಲಿ ಪಾಲ್ ಹೇಳುತ್ತಾನೆ, ರಿವರ್ಸೈಡ್ ಕೊಲೆಗಾರ ಪತ್ರಿಕೆಗಳಿಗೆ ಪತ್ರ ಕಳುಹಿಸಿದ್ದನು. ಅದನ್ನು ತಾನು ವೈಯಕ್ತಿಕವಾಗಿ ವಿಶ್ಲೇಷಿಸಿದ್ದೇನೆ. ಆ ಕೈಬರಹ ಝೋಡಿಯಾಕ್ ಕೈಬರಹಕ್ಕೆ ಹೊಂದಿಕೆಯಾಗುತ್ತದೆ. ಪಾಲ್ ತಮಗೆ ಮೊದಲು ತಿಳಿಸದಿದ್ದಕ್ಕಾಗಿ ಡೇವ್ ಮತ್ತು ಬಿಲ್ ಅಸಮಾಧಾನಗೊಳ್ಳುತ್ತಾರೆ. 2 ಗಂಟೆಗಳ ನಂತರ ರಿವರ್ಸೈಡ್ನಲ್ಲಿ ಡೇವ್ ಇನ್ಸ್ಪೆಕ್ಟರ್ ಕೆನ್ ಮತ್ತು ಜಸ್ಟಿಸ್ ಇಲಾಖೆಯ ಮೆಲ್ ನಿಕೋಲಾಯ್ ಅವರನ್ನು ಭೇಟಿಯಾಗುತ್ತಾನೆ. ಅವರು ಪತ್ರ ಮತ್ತು ಇತರ ಸಾಕ್ಷ್ಯಗಳನ್ನು ಪರಿಶೀಲಿಸುತ್ತಾರೆ, ಆದರೆ ಇನ್ಸ್ಪೆಕ್ಟರ್ ಅದು ಝೋಡಿಯಾಕ್ ಎಂದು ಅನುಮಾನಿಸುತ್ತಾರೆ. ಅವರ ಹತ್ತಿರ ಈಗಾಗಲೇ ಒಬ್ಬ ಶಂಕಿತನಿದ್ದಾನೆ, ಆದರೆ ಬಲವಾದ ಪುರಾವೆಗಳಿಲ್ಲ. ಹೊರಗೆ ಡೇವ್ ಪಾಲ್ನ ಕೃತ್ಯದಿಂದಾಗಿ ಜನರಲ್ಲಿ ಭಯ ಉಂಟಾಗಿದೆ ಎಂದು ಅವನ ಮೇಲೆ ಕೋಪಗೊಳ್ಳುತ್ತಾನೆ. ಇದು ಝೋಡಿಯಾಕ್ ಆಗಿರದಿರುವ ಸಾಧ್ಯತೆಯೂ ಇದೆ. ಅದಾದ ನಂತರ ಹಲವಾರು ಜನರು ತಾವು ಝೋಡಿಯಾಕ್ ಎಂದು ಅಥವಾ ತಮಗೆ ತಿಳಿದಿದೆ ಎಂದು ಸುಳ್ಳುಗಳನ್ನು ನೀಡುತ್ತಾ ಸ್ಟೇಷನ್ಗೆ ಕರೆ ಮಾಡಲು ಪ್ರಾರಂಭಿಸುತ್ತಾರೆ. 8 ತಿಂಗಳ ನಂತರ ಟೊರೆನ್ಸ್ನಲ್ಲಿ ಬಿಲ್ ಚೀನಿ ಎಂಬ ವ್ಯಕ್ತಿಯನ್ನು ವಿಚಾರಣೆ ನಡೆಸುತ್ತಾನೆ. ಅವನು ಝೋಡಿಯಾಕ್ ಆರ್ಥರ್ ಲೀ ಅಲೆನ್ ಎಂಬ ಮಾಜಿ ಸಹೋದ್ಯೋಗಿ ಎಂದು ಇತ್ತಾಗಿಯೂ ಹೆಸರಿಸಿದ್ದ ಹೇಳುತ್ತಾನೆ. ವಿಚಿತ್ರವೆಂದರೆ ಅವನು ಹೇಳುವ ಪ್ರತಿಯೊಂದು ಝೋಡಿಯಾಕ್ ಮಾಡಿದ ಕೃತ್ಯಗಳಿಗೆ ಹೊಂದಿಕೆಯಾಗುತ್ತದೆ. ಕಚೇರಿಯಲ್ಲಿ ಡೇವ್ಗೆ ಪೂರ್ಣ ನಂಬಿಕೆ ಇರುವುದಿಲ್ಲ, ಆದರೆ ಬಿಲ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡುತ್ತಾನೆ. ಅವರು ಕೈಬರಹದ ಮಾದರಿಗಳನ್ನು ಪಡೆಯುತ್ತಾರೆ, ಆದರೆ ಫಲಿತಾಂಶಗಳು ಅಸ್ಪಷ್ಟವಾಗಿರುತ್ತವೆ.
ಆರ್ಥರ್ನನ್ನು ಮಕ್ಕಳನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಕ್ಕಾಗಿ ಕೆಲಸದಿಂದ ತೆಗೆದುಹಾಕಲಾಗಿತ್ತು ಎಂಬ ವಿಷಯವನ್ನು ಡೇವ್ ಬಹಿರಂಗಪಡಿಸುತ್ತಾನೆ. ನಂತರ ಬಿಲ್ ಆರ್ಥರ್ 2 ಕೈಗಳನ್ನು ಬಳಸಬಲ್ಲವನು ಎಂದು ತಿಳಿಯುತ್ತಾನೆ. ಇದು ಕೈಬರಹದ ವ್ಯತ್ಯಾಸಗಳಿಗೆ ಕಾರಣವಿರಬಹುದು. ಡೇವ್ ಮತ್ತು ಬಿಲ್ ಮುಖ್ಯಸ್ಥರಿಗೆ ವರದಿ ಮಾಡುತ್ತಾರೆ. ಅವರು ಆರ್ಥರ್ನನ್ನು ಭೇಟಿ ಮಾಡಲು ಅನುಮತಿ ನೀಡುತ್ತಾರೆ. ಮರುದಿನ ಡೇವ್, ಬಿಲ್ ಮತ್ತು ಜಾಕ್ ಕೆಲಸದ ಸ್ಥಳದಲ್ಲಿ ಆರ್ಥರ್ನನ್ನು ಭೇಟಿಯಾಗುತ್ತಾರೆ. ಆರ್ಥರ್ ತಾನು ಈಗಾಗಲೇ ವಲೇಜೋದ ಯಾರೋ ಒಬ್ಬರ ಜೊತೆ ಮಾತನಾಡಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಅವನಿಗೆ ಹೆಸರು ನೆನಪಿರುವುದಿಲ್ಲ. ವಿಚಿತ್ರವೆಂದರೆ ತನ್ನನ್ನು ಆರ್ಥರ್ ಎಂದು ಕರೆಯುವ ಬದಲು ಲೀ ಎಂದು ಕರೆಯಲು ಅವನು ಒತ್ತಾಯಿಸುತ್ತಾನೆ. ಅವನು ಕೆಲವು ವಿಚಿತ್ರ ಕಾಮೆಂಟ್ಗಳನ್ನು ಮಾಡುತ್ತಾನೆ. ನೆರೆಯವನು ತನ್ನ ಕಾರಿನಲ್ಲಿರುವ ರಕ್ತಸಿಕ್ತ ಚಾಕುಗಳ ಬಗ್ಗೆ ಪ್ರಸ್ತಾಪಿಸುತ್ತಾನೆ ಮತ್ತು ಮೊದಲ ಕೊಲೆಯ ಸಮಯದಲ್ಲಿ ತಾನು ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿದ್ದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಕೆಲಸ ಕಳೆದುಕೊಂಡ ಬಗ್ಗೆ ಕೇಳಿದಾಗ ಅವನು ತಾನು ಝೋಡಿಯಾಕ್ ಅಲ್ಲ ಎಂದು ನಿರಾಕರಿಸುತ್ತಾನೆ ಮತ್ತು ಒಂದು ವೇಳೆ ತಾನೇ ಆಗಿದ್ದರೂ ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಎಂದು ಹೇಳುತ್ತಾನೆ. ಡೇವ್ ಅವನ ವಾಚ್ ಗಮನಿಸಿ ಅದನ್ನು ನೋಡಲು ಕೇಳುತ್ತಾನೆ. ಅದು ಝೋಡಿಯಾಕ್ ಬ್ರ್ಯಾಂಡ್ನದ್ದು ಎಂದು ತಿಳಿಯುತ್ತದೆ. ಆರ್ಥರ್ ನಂತರ ದ ಮೋಸ್ಟ್ ಡೇಂಜರಸ್ ಗೇಮ್ ಎಂಬ ಪುಸ್ತಕದ ಬಗ್ಗೆ ಮಾತನಾಡುತ್ತಾನೆ. ಅದು ಮನುಷ್ಯನೇ ಅತ್ಯಂತ ಅಪಾಯಕಾರಿ ಪ್ರಾಣಿ ಎಂಬ ಕಲ್ಪನೆಯನ್ನು ಹೊಂದಿದೆ. 16 ಗಂಟೆಗಳ ನಂತರ ಪತ್ತೆದಾರರು ಆರ್ಥರ್ನ ಸಹೋದರ ಮತ್ತು ಹೆಂಡತಿಯನ್ನು ಭೇಟಿ ಮಾಡುತ್ತಾರೆ. ಅವರು ಹಲವಾರು ವಿವರಗಳನ್ನು ಖಚಿತಪಡಿಸುತ್ತಾರೆ. ಝೋಡಿಯಾಕ್ ಪತ್ರದಲ್ಲಿದ್ದ ಕಾಗುಣಿತ ತಪ್ಪು ಆರ್ಥರ್ ಒಮ್ಮೆ ಕಳುಹಿಸಿದ ಕಾರ್ಡ್ನ ಕಾಗುಣಿತ ತಪ್ಪಿಗೆ ಹೊಂದಿಕೆಯಾಗುವುದನ್ನು ಹೆಂಡತಿ ತೋರಿಸುತ್ತಾಳೆ. ಕಚೇರಿಯಲ್ಲಿ ಡೇವ್ ಇದನ್ನು ವರದಿ ಮಾಡುತ್ತಾನೆ. ವಾರೆಂಟ್ ಅರ್ಜಿ ಸಲ್ಲಿಸುವ ಮೊದಲು ಅವರು ಆ ಕಾರ್ಡ್ ಸಿಗಲಿ ಎಂದು ಕಾಯುತ್ತಿದ್ದಾರೆ. ನಂತರ ಪಾಲ್ ತನ್ನ ಕಾರಿನಲ್ಲಿ ಪ್ರಜ್ಞೆ ತಪ್ಪಿರುವುದನ್ನು ರಾಬರ್ಟ್ ನೋಡುತ್ತಾನೆ ಮತ್ತು ಜೋಡಿಯಾಕ್ ಪತ್ರಗಳ ಸಮಯದ ಬಗ್ಗೆ ತನ್ನ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾನೆ. ದುರದೃಷ್ಟವಶಾತ್ ಆರ್ಥರ್ನ ಎಡಗೈ ಕೈಬರಹ ಪರೀಕ್ಷೆಯೂ ನೆಗೆಟಿವ್ ಬರುತ್ತದೆ. ಡಿಎ ಹತ್ತಿರ ಸಾಕಷ್ಟು ಸಾಕ್ಷ್ಯಗಳಿಲ್ಲ ಎಂದು ಭಾವಿಸಿರುವುದರಿಂದ ವಾರೆಂಟ್ ಪಡೆಯಲು ಸಾಧ್ಯವಿಲ್ಲ ಎಂದು ಜಾಕ್ ಡೇವ್ಗೆ ತಿಳಿಸುತ್ತಾನೆ. ಇನ್ನೊಂದು ವಿಫಲ ಪ್ರಯತ್ನ. 1 ವರ್ಷದ ನಂತರ ಪಾಲ್ ಜೋಡಿಯಾಕ್ ತನಿಖೆಯನ್ನು ತಾನೇ ವಹಿಸಿಕೊಳ್ಳಲು ನ್ಯಾಯಾಂಗ ಇಲಾಖೆಗೆ ಪತ್ರ ಬರೆಯುತ್ತಾನೆ. ಟೆಂಪಲ್ಟನ್ ಇದಕ್ಕಾಗಿ ಅವನನ್ನು ಬೈಯುತ್ತಾನೆ ಮತ್ತು ಕೆಲಸದಿಂದ ತೆಗೆದುಹಾಕುವುದಾಗಿ ಬೆದರಿಕೆ ಹಾಕುತ್ತಾನೆ. ಸೆಪ್ಟೆಂಬರ್ 7ರಂದು ಬಿಲ್ ಮತ್ತೆ ಆರ್ಥರ್ನ ಅತ್ತಿಗೆಯನ್ನು ಭೇಟಿ ಮಾಡುತ್ತಾನೆ. ಆರ್ಥರ್ ಒಬ್ಬ ಸಮಾಜ ಸೇವಕನಿಂದ ಸಹ ಪಡೆಯಲು ಅವರು ಒಮ್ಮೆ ವ್ಯವಸ್ಥೆ ಮಾಡಿದ್ದರು, ಆದರೆ ಅವನು ಕೇವಲ 2 ಬಾರಿ ಮಾತ್ರ ಹೋಗಿದ್ದನು ಎಂಬ ವಿಷಯವನ್ನು ಅವಳು ಬಹಿರಂಗಪಡಿಸುತ್ತಾಳೆ. 9 ತಿಂಗಳಲ್ಲಿ ಅವಳು ಅವನನ್ನು ಇತ್ತೀಚೆಗೆ ಮೊದಲ ಬಾರಿಗೆ ನೋಡಿದ್ದಾಳೆ. ಅವಳು ಆ ಸಮಾಜ ಸೇವಕನನ್ನು ಭೇಟಿ ಮಾಡಿ ಆರ್ಥರ್ ಕೊಲೆ ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆಯೇ ಎಂದು ಕೇಳಿದಾಗ ಅವರು ಹೌದು ಎಂದು ಹೇಳಿದ್ದರು. ಆರ್ಥರ್ ಈಗ ಸ್ಯಾಂಟಾರೋಸಾದಲ್ಲಿ ಶಾಲೆಗೆ ಹೋಗುತ್ತಿದ್ದಾನೆ ಮತ್ತು ಟ್ರೇಲರ್ನಲ್ಲಿ ವಾಸಿಸುತ್ತಿದ್ದಾನೆ. ಡಿಎ ಮತ್ತು ಚೀಫ್ ಜೊತೆ ವಿವರವಾದ ಕರೆ ನಡೆಯುತ್ತದೆ. ಡೇವ್ ಮತ್ತು ಬಿಲ್ ಎಲ್ಲಾ ಸಾಕ್ಷ್ಯಗಳನ್ನು ಚರ್ಚಿಸುತ್ತಾರೆ. ಕೊನೆಗೆ ಡಿಎ ಒಪ್ಪಿಕೊಂಡು ವಾರೆಂಟ್ ನೀಡಲು ಸಮ್ಮತಿಸುತ್ತಾನೆ. ಸೆಪ್ಟೆಂಬರ್ 14ರಂದು ಡೇವ್ ಮತ್ತು ಬಿಲ್ ವಾರೆಂಟ್ನೊಂದಿಗೆ ಆರ್ಥರ್ನ ಟ್ರೇಲರ್ಗೆ ಹೋಗುತ್ತಾರೆ, ಆದರೆ ಅವನು ಅಲ್ಲಿರುವುದಿಲ್ಲ. ಆದರೂ ಅವರು ಅಲ್ಲಿ ಹುಡುಕಾಟ ನಡೆಸುತ್ತಾರೆ ಮತ್ತು ಝೋಡಿಯಾಕ್ಗೆ ಹೊಂದಿಕೆಯಾಗುವ ವಸ್ತುಗಳನ್ನು ಪತ್ತೆ ಮಾಡುತ್ತಾರೆ. ಆದರೆ 2 ಕೈಗಳ ಕೈಬರಹ ನೆಗೆಟಿವ್ ಬರುತ್ತದೆ, ಅಂದರೆ ಆರ್ಥರ್ ಜೋಡಿಯಾಕ್ ಅಲ್ಲ. ಸ್ವಲ್ಪ ಸಮಯದ ನಂತರ ಡೇವ್ ಒಂದು ಸಿನಿಮಾ ನೋಡಲು ವಿರಾಮ ತೆಗೆದುಕೊಳ್ಳುತ್ತಾನೆ, ಆದರೆ ಅದು ಝೋಡಿಯಾಕ್ ಬಗ್ಗೆ ಇರುತ್ತದೆ ಎಂದು ಅವನು ನಿರೀಕ್ಷಿಸಿರುವುದಿಲ್ಲ. 4 ವರ್ಷಗಳ ನಂತರ ರಾಬರ್ಟ್ ಹೊಸ ಕ್ರಾನಿಕಲ್ ಕ್ರೈಮ್ ವರದಿಗಾರ ಡಫಿ ಜೆನ್ನಿಂಗ್ಸ್ಗೆ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ಅಂದು ಸಂಜೆ ಬಿಲ್ ಡೇವ್ಗೆ ತಾನು ಹೋಮಿಸೈಡ್ ವಿಭಾಗವನ್ನು ಬಿಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಯಾವಾಗಲೂ ಕರೆಗಾಗಿ ಕಾಯುವುದರಿಂದ ದಣಿದಿದ್ದೇನೆ ಮತ್ತು ತನ್ನ ಮಕ್ಕಳು ಬೆಳೆಯುವುದನ್ನು ನೋಡಲು ಬಯಸುತ್ತೇನೆ ಎಂದು ತಿಳಿಸುತ್ತಾನೆ. ಮರುದಿನ ರಾಬರ್ಟ್ ಈಗ ಮೆಲಾನಿಯನ್ನು ಮದುವೆಯಾಗಿ ಒಬ್ಬಳು ಮಗಳನ್ನು ಹೊಂದಿದ್ದಾನೆ. ಕುಡಿತಕ್ಕೆ ದಾಸನಾಗಿರುವ ಪಾಲ್ನನ್ನು ಭೇಟಿ ಮಾಡುತ್ತಾನೆ. ಝೋಡಿಯಾಕ್ ಬಗ್ಗೆ ಪುಸ್ತಕ ಬರೆಯಲು ಅವನು ಪಾಲ್ಗೆ ಸಲಹೆ ನೀಡುತ್ತಾನೆ. ಆದರೆ 4 ವರ್ಷಗಳಾಯಿತು, ರಾಬರ್ಟ್ ಇದನ್ನು ಬಿಟ್ಟು ಬಿಡಬೇಕು ಎಂದು ಪಾಲ್ ಹೇಳುತ್ತಾನೆ. ನಿರಾಶೆಗೊಂಡ ರಾಬರ್ಟ್ ಅಲ್ಲಿಂದ ಹೊರಡುತ್ತಾನೆ. ಮನೆಯಲ್ಲಿ ಅವನು ಲೈಬ್ರರಿಯಲ್ಲಿದ್ದೆ ಎಂದು ಮೆಲಾನಿಗೆ ಸುಳ್ಳು ಹೇಳುತ್ತಾನೆ. ಇದು ಅವಳಿಗೆ ಅನುಮಾನ ಉಂಟುಮಾಡುತ್ತದೆ. ಅಕ್ಟೋಬರ್ 11ರಂದು ರಾಬರ್ಟ್ ಡೇವ್ನನ್ನು ಭೇಟಿ ಮಾಡಿ ಊಟಕ್ಕೆ ಕರೆದೊಯ್ಯುತ್ತಾನೆ. ಅವನು ಸಂಕೇತ ಲಿಪಿಗಳ ಬಗ್ಗೆ ಪುಸ್ತಕಗಳನ್ನು ತರುತ್ತಾನೆ ಮತ್ತು ಲೈಬ್ರರಿಯಿಂದ ಕೆಲವು ದಾಖಲೆಗಳು ನಾಪತ್ತೆಯಾಗಿರುವುದನ್ನು ತೋರಿಸುತ್ತಾನೆ. ಯಾರೋ ಉದ್ದೇಶಪೂರ್ವಕವಾಗಿ ತಮ್ಮ ಗುರುತುಗಳನ್ನು ಅಳಿಸಿದ್ದಾರೆ ಎಂದು ಇದು ಸೂಚಿಸುತ್ತದೆ. ಇದು ಡೇವ್ನ ಆಸಕ್ತಿಯನ್ನು ಕೆರಳಿಸುತ್ತದೆ. ಅವನು ಅಧಿಕೃತವಾಗಿ ಪ್ರಕರಣದ ಬಗ್ಗೆ ಚರ್ಚಿಸಲು ಸಾಧ್ಯವಾಗದಿದ್ದರೂ ಡೇವ್ ರಾಬರ್ಟ್ಗೆ ಒಳಗೆ ಹೋಗಿ ಹುಡುಕಲು ಸೂಚಿಸುತ್ತಾನೆ. ರಾಬರ್ಟ್ ಕೆನ್ನನ್ನು ಭೇಟಿ ಮಾಡುತ್ತಾನೆ. ಅವರು ಅವನನ್ನು ಜಾಕ್ಗೆ ಕಳುಹಿಸುತ್ತಾರೆ. ದೇವರ ಹೆಸರು ಹೇಳಿ ಒಪ್ಪಿಸಿದ ನಂತರ ಜಾಕ್ ಕೊನೆಗೆ ಹಳೆಯ ಫೈಲ್ಗಳನ್ನು ನೋಡಲು ಅವನನ್ನು ಸ್ಟೋರೇಜ್ ರೂಮ್ಗೆ ಕರೆದೊಯ್ಯುತ್ತಾನೆ. ಹಲವು ಗಂಟೆಗಳ ಕಾಲ ಪೆಟ್ಟಿಗೆಗಳನ್ನು ಹುಡುಕಿದ ನಂತರ ರಾಬರ್ಟ್ ತನಗೆ ಸಿಕ್ಕ ವಿಷಯಗಳೊಂದಿಗೆ ಕ್ರಾನಿಕಲ್ಗೆ ಓಡುತ್ತಾನೆ. ನಂತರ ಅವನು ಡೇವ್ನನ್ನು ಭೇಟಿ ಮಾಡಿ ಡಾರ್ಲಿನ್ ಮತ್ತು ಜೋಡಿಯಾಕ್ ಬಗ್ಗೆ ತಾನು ಕಂಡುಹಿಡಿದಿದ್ದನ್ನು ಹಂಚಿಕೊಳ್ಳುತ್ತಾನೆ. ಡಾರ್ಲಿಂಗ್ಗೆ ಜೋಡಿಯಾಕ್ ವೈಯಕ್ತಿಕವಾಗಿ ತಿಳಿದಿದ್ದನೆಂದು ರಾಬರ್ಟ್ ನಂಬುತ್ತಾನೆ ಮತ್ತು ಅವಳ ಕೊಲೆಯಾದ 90 ನಿಮಿಷಗಳ ನಂತರ ಅವಳ ಕುಟುಂಬಕ್ಕೆ ಒಂದು ಕರೆ ಬಂದಿತ್ತು ಎಂದು ಸೇರಿಸುತ್ತಾನೆ. ಫೋನ್ನಲ್ಲಿ ಕೇವಲ ಜೋರಾದ ಉಸಿರಾಟ ಮಾತ್ರ ಕೇಳುತ್ತಿತ್ತು. ಡೇವ್ ಪ್ರಭಾವಿತನಾಗುತ್ತಾನೆ ಮತ್ತು ರಾಬರ್ಟ್ ಮೆಲ್ವಿನ್ನನ್ನು ಭೇಟಿಯಾಗಲು ಸೂಚಿಸುತ್ತಾನೆ. ಜೋಡಿಯಾಕ್ ನೇರವಾಗಿ ಕರೆ ಮಾಡಿದ ಇನ್ನೊಬ್ಬ ವ್ಯಕ್ತಿ ಅವನೇ ಆಗಿದ್ದಾನೆ. ಮರುದಿನ ಬೆಳಗ್ಗೆ ರಾಬರ್ಟ್ ಮೆಲ್ವಿನ್ ಮನೆಗೆ ಹೋಗುತ್ತಾನೆ, ಆದರೆ ಅಲ್ಲಿ ಕೇವಲ ಮನೆಗೆಲಸದವಳು ಮಾತ್ರ ಇರುತ್ತಾಳೆ. ಕರೆಯ ಸಮಯದಲ್ಲಿ ಜೋಡಿಯಾಕ್ ಅಂದು ತನ್ನ ಹುಟ್ಟುಹಬ್ಬ ಎಂದು ಹೇಳಿದ್ದನು ಮತ್ತು ಅಂದು ಕೊಲೆ ಮಾಡುವುದಾಗಿ ಹೇಳಿದ್ದನು ಎಂದು ಅವಳು ತಿಳಿಸುತ್ತಾಳೆ. ಆ ಕ್ರಿಸ್ಮಸ್ನಲ್ಲಿ ಮೆಲ್ವಿನ್ ಪ್ರಯಾಣಿಸಿದ ದಿನಾಂಕವನ್ನು ರಾಬರ್ಟ್ ಖಚಿತಪಡಿಸಿಕೊಳ್ಳುತ್ತಾನೆ ಮತ್ತು ಡೇವ್ಗೆ ಕರೆ ಮಾಡುತ್ತಾನೆ. ಅವರು ಅವನನ್ನು ಮೆಲ್ಗೆ ಕಳುಹಿಸುತ್ತಾರೆ.
ಆ ದಿನಾಂಕಗಳಲ್ಲಿ ಜೋಡಿಯಾಕ್ ಕೊಲೆ ಮಾಡದ ಕಾರಣ ರಾಬರ್ಟ್ ತಪ್ಪುದಾರಿಯಲ್ಲಿದ್ದಾನೆ ಎಂದು ಮೆಲ್ ಭಾವಿಸುತ್ತಾನೆ. ಮನೆಯಲ್ಲಿ ಮೆಲಾನಿ ರಾಬರ್ಟ್ಗೆ ಶೇರ್ವುಡ್ ಮೀಟಿಂಗಿಗೆ ಕರೆದಿದ್ದನ್ನು ಹೇಳುತ್ತಾಳೆ ಮತ್ತು ಜೋಡಿಯಾಕ್ ಬಗ್ಗೆಯೇ ಅವನು ಪುಸ್ತಕ ಬರೆಯುತ್ತಿರುವ ಬಗ್ಗೆ ಬಂದ ಲೇಖನದ ಬಗ್ಗೆ ಜಗಳವಾಡುತ್ತಾಳೆ. ಜೋಡಿಯಾಕ್ ಪತ್ರಿಕೆಗಳನ್ನು ಓದುತ್ತಾನೆ ಎಂದು ಅವಳು ಎಚ್ಚರಿಸುತ್ತಾಳೆ. ಅಷ್ಟರಲ್ಲಿ ರಾಬರ್ಟ್ಗೆ ಒಬ್ಬ ಅಪರಿಚಿತನಿಂದ ಕರೆ ಬರುತ್ತದೆ. ಜೋಡಿಯಾಕ್ ಸಿನಿಮಾಗಳ ಬಗ್ಗೆ ಹುಚ್ಚು ಹೊಂದಿದ್ದಾನೆ ಮತ್ತು ತನ್ನ ಕೊಲೆಗಳನ್ನು ರೆಕಾರ್ಡ್ ಮಾಡುತ್ತಾನೆ ಎಂದು ಅವನು ಹೇಳುತ್ತಾನೆ. ತನ್ನ ಸ್ನೇಹಿತ ಬಾಬ್ ವಾನ್ ತಿಳಿಯದೆಯೇ ಜೋಡಿಯಾಕ್ಗಾಗಿ ಫಿಲ್ಮ್ ಬಾಕ್ಸ್ಗಳನ್ನು ಇಟ್ಟಿದ್ದಾನೆ ಎಂದು ಅವನು ಹೇಳುತ್ತಾನೆ. ಫೋನ್ ಇಡುವ ಮೊದಲು ಅವನು ಜೋಡಿಯಾಕ್ನ ನಿಜವಾದ ಹೆಸರು ರಿಕ್ ಮಾರ್ಷಲ್ ಎಂದು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ರಾಬರ್ಟ್ ಶೇರ್ವುಡ್ನನ್ನು ಭೇಟಿಯಾಗುತ್ತಾನೆ. ಅವರು 1 ತಿಂಗಳ ಹಿಂದೆ ವ್ಯಾಲಿಸ್ ಪೆನ್ನಿ ಎಂಬ ವ್ಯಕ್ತಿ ಬಂದು ರಿಕ್ ಮಾರ್ಷಲ್ನಿ ಜೋಡಿಯಾಕ್ ಎಂದು ಗುರುತಿಸಿದ್ದಾಗಿ ತಿಳಿಸುತ್ತಾರೆ. ಪೆನ್ನಿ ತನಗೂ ಅದನ್ನೇ ಹೇಳಿದ್ದ ಎಂದು ರಾಬರ್ಟ್ ಹೇಳುತ್ತಾನೆ. ಶೇರ್ವುಡ್ ಎಂದಿಗೂ ರಿಕ್ನ ಕೈಬರಹವನ್ನು ಪರೀಕ್ಷಿಸಿರಲಿಲ್ಲ. ಮನೆಗೆ ಬಂದಾಗ ರಾಬರ್ಟ್ಗೆ ಒಂದು ಕರೆ ಬರುತ್ತದೆ, ಆದರೆ ಅದು ಕೇವಲ ಉಸಿರಾಟದ ಸದ್ದಾಗಿರುತ್ತದೆ. ಅವನು ತೊಂದರೆಯನ್ನು ಮೈಮೇಲೆ ಎಳೆದುಕೊಂಡಂತೆ ಕಾಣುತ್ತದೆ. ಮರುದಿನ ರಾಬರ್ಟ್ ಕೆನ್ನನ್ನು ಭೇಟಿ ಮಾಡಿ ರಿಕ್ ಬಗ್ಗೆ ಹೇಳುತ್ತಾನೆ. ರಿಕ್ ವಾಸ್ತವವಾಗಿ ಕೆನ್ನ ಫೇವರಿಟ್ ಶಂಕಿತ ಎಂದು ತಿಳಿದು ಬರುತ್ತದೆ. ರಿಕ್ನ ಬೆರಳಚ್ಚುಗಳು ಸ್ಟೈನ್ ಟ್ಯಾಕ್ಸಿಯಲ್ಲಿ ಸಿಕ್ಕ ಬೆರಳಚ್ಚುಗಳಿಗೆ ಹೊಂದಿಕೆಯಾಗಿರಲಿಲ್ಲ, ಆದರೆ ಸ್ಥಳದಲ್ಲಿ ಗ್ಲೌಸ್ಗಳು ಸಿಕ್ಕಿದ್ದರಿಂದ ಆ ಬೆರಳಚ್ಚುಗಳ ಸತ್ಯಾಸತ್ಯತೆಯ ಬಗ್ಗೆ ಅನುಮಾನವಿದೆ ಎಂದು ಕೆನ್ ಹೇಳುತ್ತಾನೆ. ಪೊಲೀಸರು ರಿಕ್ನ ಕಿಟಕಿಯ ಮೇಲೆ ಕೈಬರಹದ ಬೋರ್ಡ್ ಕಂಡಿದ್ದರು, ಆದರೆ ಅದು ಜೋಡಿಯಾಕ್ ಕೈಬರಹಕ್ಕೆ ಹೊಂದಿಕೆಯಾಗದ ಕಾರಣ ಅದನ್ನು ನಿರ್ಲಕ್ಷಿಸಿದ್ದರು. ಆ ಬೋರ್ಡ್ ಅನ್ನು ರಿಕ್ ಅವರೇ ಬರೆದಿದ್ದಾರೆ ಎಂದು ಅವರಿಗೆ ಹೇಗೆ ಗೊತ್ತು ಎಂದು ರಾಬರ್ಟ್ ಪ್ರಶ್ನಿಸುತ್ತಾನೆ. ಕೆನ್ಗೂ ಅದೇ ಅನುಮಾನವಿತ್ತು. ರಿಕ್ ನೇವಿಯಲ್ಲಿದ್ದ ಮತ್ತು ಸಂಗೀತ ಭಾಷೆಯಲ್ಲಿ ತರಬೇತಿ ಪಡೆದಿದ್ದನು ಮತ್ತು ಸೈಲೆಂಟ್ ಫಿಲ್ಮ್ ಥಿಯೇಟರ್ನಲ್ಲಿ ಪ್ರೊಜೆಕ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದನು. ರಿಕ್ನ ಕೈಬರಹದ ಮಾದರಿಯನ್ನು ಪಡೆಯಲು ರಾಬರ್ಟ್ ಪೆನ್ನಿ ನಂಬರ್ಗಾಗಿ ಶೇರ್ವುಡ್ನನ್ನು ಸಂಪರ್ಕಿಸುತ್ತಾನೆ. ಅವನು ಪೆನ್ನಿಗೆ ಕರೆ ಮಾಡಿ ಕೈಬರಹದ ಮಾದರಿಯನ್ನು ಪಡೆದು ಅದನ್ನು ಶೇರ್ವುಡ್ಗೆ ನೀಡುತ್ತಾನೆ. ಹತ್ತಿರದಿಂದ ಪರೀಕ್ಷಿಸಿದ ನಂತರ ಶೇರ್ವುಡ್ ತಾನು ಇದುವರೆಗೆ ನೋಡಿದ ಅತ್ಯಂತ ಹತ್ತಿರದ ಹೊಂದಾಣಿಕೆ ಇದಾಗಿದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಆದರೂ ಕೆ ಅಕ್ಷರ ಸ್ವಲ್ಪ ಭಿನ್ನವಾಗಿದೆ. ಏಪ್ರಿಲ್ 25ರಂದು ಡೇವ್ಗೆ ಒಂದು ಕರೆ ಬರುತ್ತದೆ. ಜೋಡಿಯಾಕ್ ಡೇವ್ ಹೆಸರನ್ನು ಉಲ್ಲೇಖಿಸಿ ಪತ್ರ ಕಳುಹಿಸಿದ್ದಾನೆ ಎಂದು ತಿಳಿಸಲಾಗುತ್ತದೆ. ಸ್ಟೇಷನ್ನಲ್ಲಿ ಅವನಿಗೆ ಆ ಪತ್ರವನ್ನು ತೋರಿಸಲಾಗುತ್ತದೆ ಮತ್ತು ಅಧಿಕಾರಿಗಳು ಅವನನ್ನು ಪಕ್ಕಕ್ಕೆ ಕರೆದೊಯ್ಯುತ್ತಾರೆ. ನಂತರ ಆ ಪತ್ರವನ್ನು ಡೇವ್ ತಾನೇ ಸೃಷ್ಟಿಸಿದ್ದಾನೆ ಎಂದು ಆರೋಪಿಸುವ ಸುದ್ದಿ ವರದಿಯನ್ನು ರಾಬರ್ಟ್ ನೋಡುತ್ತಾನೆ. ಪ್ರಸಿದ್ಧ ಲೇಖಕ ಮಾಪಿನ್ ಕೂಡ ಪ್ರಚಾರಕ್ಕಾಗಿ ಡೇವ್ ಈ ಪತ್ರ ಬರೆದಿದ್ದಾರೆ ಎಂದು ಸಾರ್ವಜನಿಕವಾಗಿ ಹೇಳುತ್ತಾರೆ. ರಾಬರ್ಟ್ ಡೇವ್ ಮನೆಗೆ ಕರೆ ಮಾಡುತ್ತಾನೆ ಮತ್ತು ಅವನ ಪತ್ನಿ ಡೇವ್ನನ್ನು ಹೋಮಿಸೈಡ್ ವಿಭಾಗದಿಂದ ಕೆಳಗಿಳಿಸಲಾಗಿದೆ ಎಂದು ತಿಳಿಸುತ್ತಾಳೆ. ಮರುದಿನ ಬೆಳಗ್ಗೆ ರಾಬರ್ಟ್ ಡೇವ್ನನ್ನು ಭೇಟಿ ಮಾಡಿ ಡಾರ್ಲಿನ್ ತಂಗಿ ಲಿಂಡಾಳನ್ನು ಹುಡುಕಲು ಸಹಾಯ ಕೇಳುತ್ತಾನೆ. ಡೇವ್ ಕೋಪದಿಂದ ನಿರಾಕರಿಸುತ್ತಾನೆ ಮತ್ತು ಕರೆ ಮಾಡುವುದನ್ನು ನಿಲ್ಲಿಸುವಂತೆ ಎಚ್ಚರಿಸಿ ಅಲ್ಲಿಂದ ಹೋಗುತ್ತಾನೆ. ಆದರೂ ರಾಬರ್ಟ್ ಸಂಶೋಧನೆಯನ್ನು ನಿಲ್ಲಿಸುವುದಿಲ್ಲ. ಫೈಲ್ಗಳನ್ನು ಹುಡುಕಲು ಅವನು ತನ್ನ ಮಕ್ಕಳ ಸಹಾಯವನ್ನು ಪಡೆಯುತ್ತಾನೆ, ಆದರೆ ಇದು ಅವನ ಸಂಸಾರದಲ್ಲಿ ಬಿರುಕು ಮೂಡಿಸಲು ಪ್ರಾರಂಭಿಸುತ್ತದೆ. ಆಗಸ್ಟ್ 9ರಂದು ರಾಬರ್ಟ್ ಜೋಡಿಯಾಕ್ನ ಕೊನೆಯ ಕೋಡನ್ನು ಬಿಡಿಸುತ್ತಾನೆ ಮತ್ತು ಟಿವಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಮನೆಯಲ್ಲಿ ಮೆಲಾನಿ ಅವನು ಸಾರ್ವಜನಿಕವಾಗಿ ಮುಖ ತೋರಿಸಿದ್ದಕ್ಕೆ ಕೋಪಗೊಳ್ಳುತ್ತಾಳೆ. ಜೋಡಿಯಾಕ್ ಅವನ ಹಿಂದೆ ಬರಬಹುದು ಎಂದು ಅವಳು ಹೆದರುತ್ತಾಳೆ. ಆದರೆ ರಾಬರ್ಟ್ ಅವಳಿಗೆ ಸುಮ್ಮನೆ ಭಯ ಎಂದು ಭಾವಿಸುತ್ತಾನೆ. ನಿನಗೆ ಇದು ಯಾಕೆ ಇಷ್ಟೊಂದು ಮುಖ್ಯ ಎಂದು ಅವಳು ಕೇಳುತ್ತಾಳೆ. ಅದಕ್ಕೆ ರಾಬರ್ಟ್ ತನಗೆ ಜೋಡಿಯಾಕ್ ಯಾರು ಎಂದು ತಿಳಿಯಲೇಬೇಕು ಎಂದು ಹಠ ಹಿಡಿಯುತ್ತಾನೆ. ಅವನು ಬಾಬ್ ವಾನ್ನನ್ನು ಭೇಟಿಯಾಗುತ್ತಾನೆ. ಅವನು ತನ್ನ ಮನೆಗೆ ಬಂದು ಮಾತನಾಡುವಂತೆ ಸೂಚಿಸುತ್ತಾನೆ. ಅಲ್ಲಿ ರಾಬರ್ಟ್ ಜೋಡಿಯಾಕ್ ಸಂದೇಶಗಳಿಗೆ ಸಂಬಂಧಿಸಿದ ದಿ ಮೋಸ್ಟ್ ಡೇಂಜರಸ್ ಆನಿಮಲ್ ಎಂಬ ಸಿನಿಮಾದ ಬಗ್ಗೆ ಪ್ರಸ್ತಾಪಿಸುತ್ತಾನೆ. ರಿಕ್ ನಿನಗೆ ಕೊಟ್ಟ ಫಿಲ್ಮ್ ಬಾಕ್ಸ್ ಬಗ್ಗೆ ಅವನು ಕೇಳುತ್ತಾನೆ, ಆದರೆ 1972ರಲ್ಲೇ ರಿಕ್ ಅದನ್ನು ವಾಪಸ್ ತಗೊಂಡಿದ್ದಾನೆ ಎಂದು ಬಾಬ್ ಹೇಳುತ್ತಾನೆ. ರಾಬರ್ಟ್ ರಿಕ್ ಬರೆದಿದ್ದಾನೆ ಎನ್ನಲಾದ ಒಂದು ಪೋಸ್ಟರ್ ತೋರಿಸಿ ಅದು ಜೋಡಿಯಾಕ್ ಕೈಬರಹಕ್ಕೆ ಹೋಲುತ್ತದೆ ಎನ್ನುತ್ತಾನೆ. ಆದರೆ ರಾಬರ್ಟ್ಗೆ ದೊಡ್ಡ ಆಘಾತ ಕಾದಿರುತ್ತದೆ. ಆ ಪೋಸ್ಟರ್ ಅನ್ನು ತಾನೇ ಬರೆದಿದ್ದು ಎಂದು ಬಾಬ್ ಒಪ್ಪಿಕೊಳ್ಳುತ್ತಾನೆ. ಭಯಗೊಂಡ ರಾಬರ್ಟ್ ಅಲ್ಲಿಂದ ಹೋಗಲು ಬಯಸುತ್ತಾನೆ, ಆದರೆ ಬಾಬ್ ಫಿಲ್ಮ್ ಹುಡುಕಲು ನೆಲಮಾಳಿಗೆ ಬರುವಂತೆ ಒತ್ತಾಯಿಸುತ್ತಾನೆ. ಕೆಳಗೆ ರಾಬರ್ಟ್ಗೆ ಕೆಲವು ಶಬ್ದಗಳು ಕೇಳಿಸುತ್ತವೆ ಮತ್ತು ಬಾಬ್ ಒಬ್ಬನೇ ಇರುತ್ತಾನೆಯೇ ಎಂದು ಭಯದಿಂದ ಕೇಳುತ್ತಾನೆ. ಬಾಬ್ ಹೌದು ಎಂದು ಹೇಳುತ್ತಾನೆ ಮತ್ತು ಆ ಸಿನಿಮಾದಿಂದ ಜೋಡಿಯಾಕ್ ಪ್ರೇರಣೆ. ಹೆದರಿದ ರಾಬರ್ಟ್ ಅಲ್ಲಿಂದ ಓಡುತ್ತಾನೆ, ಆದರೆ ಮುಂಭಾಗದ ಬಾಗಿಲು ಲಾಕ್ ಆಗಿರುತ್ತದೆ. ಬಾಬ್ ಮೆಲ್ಲಗೆ ಬಾಗಿಲು ತೆರೆಯುತ್ತಾನೆ. ರಾಬರ್ಟ್ ಯಾರೋ ಬೆನ್ನಟ್ಟುತ್ತಿರುವಂತೆ ವೇಗವಾಗಿ ಕಾರು ಚಲಾಯಿಸಿಕೊಂಡು ಮನೆಗೆ ಬರುತ್ತಾನೆ. ಮನೆಗೆ ಬಂದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಮೆಲಾನಿ ಮಕ್ಕಳನ್ನು ಕರೆದುಕೊಂಡು ಹೋಗಿರುವುದಾಗಿ ಬರೆದ ಚೀಟಿ ಇರುತ್ತದೆ. ಮನನೊಂದಿದ್ದರೂ ರಾಬರ್ಟ್ ತನ್ನ ಹಠ ಬಿಡುವುದಿಲ್ಲ. ಅವನು ಜೈಲಿನಲ್ಲಿದ್ದ ಲಿಂಡಾಳನ್ನು ಭೇಟಿ ಮಾಡುತ್ತಾನೆ ಮತ್ತು ಡಾರ್ಲಿನ್ಗೆ ಲೀ ತಿಳಿದಿದ್ದನೆಂದು ಅವಳು ಖಚಿತಪಡಿಸುತ್ತಾಳೆ. ರಾಬರ್ಟ್ ಸ್ಟೇಷನ್ಗೆ ಓಡಿಹೋಗಿ ಜಾಕ್ಗೆ ಆ ವರದಿಯನ್ನು ತೋರಿಸುತ್ತಾನೆ, ಆದರೆ ಜಾಕ್ ಅದನ್ನು ನಿರ್ಲಕ್ಷಿಸಿ ಅವರ ರಹಸ್ಯ ತನಿಖೆಯನ್ನು ಮುಚ್ಚಿಹಾಕುತ್ತಾನೆ. ಮುಂದಿನ ಹಲವು ವಾರಗಳ ಕಾಲ ರಾಬರ್ಟ್ ಹುಚ್ಚನಂತೆ ಕೆಲಸ ಮುಂದುವರಿಸುತ್ತಾನೆ. ಕ್ರಾನಿಕಲ್ ಕೆಲಸವನ್ನು ಕಳೆದುಕೊಳ್ಳುತ್ತಾನೆ. ಮೆಲಾನಿ ಕೊನೆಗೆ ಅವನನ್ನು ಭೇಟಿ ಮಾಡಿ ಒಂದು ಪ್ಯಾಕೇಜ್ ನೀಡುತ್ತಾಳೆ. ಮಕ್ಕಳು ಅವನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿ ಇದೆಲ್ಲವನ್ನೂ ನಿಲ್ಲಿಸುವಂತೆ ಬೇಡಿಕೊಳ್ಳುತ್ತಾಳೆ. ಮೆಲಾನಿ ಹೋದ ನಂತರ ರಾಬರ್ಟ್ ಆ ಫೈಲ್ ತೆರೆಯುತ್ತಾನೆ ಮತ್ತು ಅದರಲ್ಲಿ ಆರ್ಥರ್ನ ಡ್ರೈವಿಂಗ್ ಲೈಸೆನ್ಸ್ ಇರುತ್ತದೆ. ಅವನು ಅರ್ಧರಾತ್ರಿಯಲ್ಲಿ ಡೇವ್ ಮನೆಗೆ ಹೋಗಿ ಅವನನ್ನು ಎಬ್ಬಿಸುತ್ತಾನೆ. ಡೇವ್ಗೆ ಕೋಪ ಬರುತ್ತದೆ, ಆದರೆ ರಾಬರ್ಟ್ ಆರ್ಥರ್ ಹೆಸರನ್ನು ಹೇಳಿದಾಗ ಡೇವ್ ಅವನನ್ನು ಒಳಗೆ ಬಿಡುತ್ತಾನೆ. ಆರ್ಥರ್ನ ಹುಟ್ಟುಹಬ್ಬ ಡಿಸೆಂಬರ್ 18 ಎಂದು ರಾಬರ್ಟ್ ಬಹಿರಂಗಪಡಿಸುತ್ತಾನೆ. ಅದೇ ದಿನ ಜೋಡಿಯಾಕ್ ಮೆಲ್ವಿನ್ಗೆ ಮನೆಗೆ ಕರೆ ಮಾಡಿದ್ದನು.
ಡೇವ್ ಅವನನ್ನು ಒಳಗೆ ಬರಲು ಹೇಳುತ್ತಾನೆ ಮತ್ತು ಆರ್ಥರ್ ವರ್ಷಗಳ ಹಿಂದೆ ತನಿಖೆಗೆ ಸಹಾಯ ಮಾಡುವುದಾಗಿ ತನಗೆ ಪತ್ರ ಬರೆದಿದ್ದನ್ನು ಒಪ್ಪಿಕೊಳ್ಳುತ್ತಾನೆ. ಮರುದಿನ ಅವರು ಮತ್ತೆ ಭೇಟಿಯಾಗಿ ಆರ್ಥರ್ ಬಗ್ಗೆ ತಮಗೆ ತಿಳಿದಿರುವ ಪ್ರತಿಯೊಂದನ್ನು ಪರಿಶೀಲಿಸುತ್ತಾರೆ. ದಿನಾಂಕಗಳು, ಪತ್ರಗಳು ಮತ್ತು ಆರ್ಥರ್ ಡಾರ್ಲಿನ್ ವಾಸಿಸುತ್ತಿದ್ದ ಸ್ಥಳದಿಂದ ಕೇವಲ 50 ಮೈಲಿ ದೂರದಲ್ಲಿದ್ದ ವಿಷಯವನ್ನೆಲ್ಲ ರಾಬರ್ಟ್ ವಿವರಿಸುತ್ತಾನೆ. ಆರ್ಥರ್ ನಿಜವಾಗಿಯೂ ಝೋಡಿಯಾಕ್ ಇರಬಹುದು ಎಂದು ಡೇವ್ ಅರಿತುಕೊಳ್ಳುತ್ತಾನೆ. ಆದರೆ ಪ್ರಕರಣ ದಾಖಲಿಸಲು ಸಾಕಷ್ಟು ಸಾಕ್ಷ್ಯಗಳಿಲ್ಲ ಎಂದು ಒಪ್ಪಿಕೊಳ್ಳುತ್ತಾನೆ. ಪುಸ್ತಕ ಬರೆದು ಮುಗಿಸು ಎಂದು ಅವನು ರಾಬರ್ಟ್ಗೆ ಹೇಳುತ್ತಾನೆ ಮತ್ತು ಹೋಗುವ ಮೊದಲು ಧನ್ಯವಾದ ಹೇಳುತ್ತಾನೆ. ಡಿಸೆಂಬರ್ 20, 1983ರಂದು ವಲೇಜೋದಲ್ಲಿ ರಾಬರ್ಟ್ ಒಂದು ಹಾರ್ಡ್ವೇರ್ ಅಂಗಡಿಯಲ್ಲಿ ಆರ್ಥರ್ನನ್ನು ಹಿಂಬಾಲಿಸಿ ಅವನ ಮುಖಾಮುಖಿಯಾಗುತ್ತಾನೆ. ಅವರಿಬ್ಬರೂ ಕೆಲವು ಸೆಕೆಂಡುಗಳ ಕಾಲ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುತ್ತಾರೆ. ನಂತರ ರಾಬರ್ಟ್ ಅಲ್ಲಿಂದ ಹೊರಟು ಹೋಗುತ್ತಾನೆ. 7.5 ವರ್ಷಗಳ ನಂತರ ಒಂಟಾರಿಯೋದಲ್ಲಿ ರಾಬರ್ಟ್ ಬರೆದ ಝೋಡಿಯಾಕ್ ಪುಸ್ತಕ ಈಗಾಗಲೇ ಬೆಸ್ಟ್ ಸೆಲ್ಲರ್ ಆಗಿರುತ್ತದೆ. ಜಾಕ್ ನಂತರ ಆ ಜಾಗಕ್ಕೆ ಬಂದ ಜಾರ್ಜ್ ಬೇವರ್ಡ್ ವಿಮಾನ ನಿಲ್ದಾಣದಲ್ಲಿ ಮೈಕಲ್ ಮೆಜೋಟ್ನನ್ನು ಭೇಟಿ ಮಾಡುತ್ತಾನೆ. ಅವನು ಮೈಕಲ್ಗೆ ಹಲವಾರು ಫೋಟೋಗಳನ್ನು ತೋರಿಸಿ ತನ್ನ ಮೇಲೆ ಗುಂಡು ಹಾರಿಸಿದ ವ್ಯಕ್ತಿಯನ್ನು ಗುರುತಿಸಲು ಕೇಳುತ್ತಾನೆ. ಮೈಕಲ್ ಯಾವುದೇ ಹಿಂಜರಿಕೆ ಇಲ್ಲದೆ ಆರ್ಥರ್ನನ್ನು ತೋರಿಸಿ ಇವನೇ ಎಂದು ಖಚಿತವಾಗಿ ಹೇಳುತ್ತಾನೆ. ತಾನು ಅವನನ್ನು ಕೊನೆಯದಾಗಿ ಜುಲೈ 4-9-69ರಂದು ನೋಡಿದರೂ ಅವನೇ ಎಂದು ಹೇಳುತ್ತಾನೆ. ಮೈಕಲ್ ಗುರುತಿಸಿದ ನಂತರ ಅಧಿಕಾರಿಗಳು ಆರ್ಥರ್ ಮೇಲೆ ಕೊಲೆ ಕೇಸ್ ದಾಖಲಿಸಲು ಸಭೆ ನಿಗದಿಪಡಿಸುತ್ತಾರೆ. ಆದರೆ ಇದು ನಡೆಯುವ ಮೊದಲೇ ಆರ್ಥರ್ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾನೆ. 2002ರಲ್ಲಿ 33 ವರ್ಷಗಳ ಹಳೆಯ ಜೋಡಿಯಾಕ್ ಪತ್ರದಿಂದ ಪಡೆದ ಭಾಗಶಃ ಡಿಎನ್ಎ ಆರ್ಥರ್ನ ಡಿಎನ್ಎಗೆ ಹೊಂದಿಕೆಯಾಗಲಿಲ್ಲ. ಆದರೂ ತನಿಖಾಧಿಕಾರಿಗಳು ಅವನನ್ನು ಶಂಕಿತ ಪಟ್ಟಿಯಿಂದ ತೆಗೆದುಹಾಕಲು ನಿರಾಕರಿಸಿದರು. 2004ರಲ್ಲಿ ಎಸ್ಎಫ್ಪಿಡಿ ಅಧಿಕೃತವಾಗಿ ತಮ್ಮ ಜೋಡಿಯಾಕ್ ತನಿಖೆಯನ್ನು ನಿಲ್ಲಿಸಿತು. ಆದರೆ ಇತರ ಜಿಲ್ಲೆಗಳಲ್ಲಿ ಪ್ರಕರಣ ಇಂದಿಗೂ ಮುಕ್ತವಾಗಿದೆ. ಅಲ್ಲಿ ಆರ್ಥರ್ ಲೀ ಅಲೆನ್ ಇಂದಿಗೂ ಪ್ರಮುಖ ಮತ್ತು ಏಕೈಕ ಶಂಕಿತನಾಗಿದ್ದಾನೆ. ಡೇವ್ 1989ರಲ್ಲಿ ನಿವೃತ್ತರಾದರು ಮತ್ತು ಜೋಡಿಯಾಕ್ ಪತ್ರವನ್ನು ತಾನೇ ಬರೆದಿದ್ದ ಎಂಬ ಆರೋಪದಿಂದ ಅಧಿಕೃತವಾಗಿ ಮುಕ್ತರಾದರು. ಪಾಲ್ 2000ರಲ್ಲಿ ನಿಧನರಾದರು. ರಾಬರ್ಟ್ ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವಾಸಿಸುತ್ತಿದ್ದಾನೆ. ತನ್ನ ಮಕ್ಕಳೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಾನೆ ಮತ್ತು ಆರ್ಥರ್ ಸಾವಿನ ನಂತರ ತನಗೆ ಯಾವುದೇ ಅನಾಮಧೇಯ ಕರೆಗಳು ಬಂದಿಲ್ಲ ಎಂದು ಹೇಳುತ್ತಾನೆ.